ಹರೇ ರಾಮ. ತಸ್ಯೈ ದಿಶೈ ಸತತಮಂಜಲಿರೇಷ ನಿತ್ಯಂ ಪ್ರಕ್ಷಿಪ್ಯತೆ ಮುಖರಿತಾಲಯುತಪ್ರಸೂನೈಃ ಜಾಗರ್ತಿ ಯತ್ರ ಭಗವಾನ್ ಗುರುಚಕ್ರವರ್ತಿ ಸೃಷ್ಟಿಸ್ಥಿತಿ ಪ್ರಳಯ ನಾಟಕ ನಿತ್ಯ ಸಾಕ್ಷಿ. ಆಪದಾಮಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಶಂಖಾರಿ ಚಾಪ ಶರಭಿನ್ನಕರಾಂ ತ್ರಿನೇತ್ರಾಂ ತಿಗ್ಮೇತರಾಂಶು ಕಲಯ ವಿಲಸತ್ ಕಿರೀಟಾಂ ಸಿಂಹಸ್ಥಿತಾಂ ಸಸುರ ಸಿದ್ಧನುತಾಂ ಚ ದುರ್ಗಾಂ ದೂರ್ವಾನಿಭಾಂ ದುರಿತ ವರ್ಗಹರಾಂ ನಮಾಮಿ. ಮೊದಲು ತ್ರಿಗುಣಾತ್ಮಕ ದುರ್ಗಾ ಪರಮೇಶ್ವರಿಗೆ, ವಿಶ್ವಜನನಿಗೆ, ವಾತ್ಸಲ್ಯ ಪರಿಪೂರ್ಣಗೆ ನಮ್ಮೆಲ್ಲರೊಡಗೂಡಿ ಪ್ರಣಾಮಗಳನ್ನು ಸಲ್ಲಿಸ್ತೇವೆ. ಸಸುರ ಸಿದ್ಧನುತಾಂ, ಆಕೆಯನ್ನ ಮನುಷ್ಯರು ಮಾತ್ರವೇನು, ದೇವತೆಗಳು ಕೂಡ ಸ್ತೋತ್ರ ಮಾಡ್ತಾರೆ, ನಮಸ್ಕಾರ ಮಾಡ್ತಾರೆ. ಸಿದ್ಧಚಾರಣರು ಆಕೆಯನ್ನು ವಂದಿಸ್ತಾರೆ, ಗಂಧರ್ವರು ಅಪ್ಸರೆಯರು ಆಕೆಯನ್ನು ಹಾಡಿ ಹೊಗಳುತ್ತಾರೆ, ಆಕೆಯ ಕುರಿತಾಗಿ ನರ್ತನಗಳನ್ನು ಮಾಡ್ತಾರೆ, ನರ್ತನ ಸೇವೆಯಿಂದ ಆಕೆಯನ್ನು ಸಂತೋಷಪಡಿಸ್ತಾರೆ. ಹೀಗೆ ಚರಾಚರ ಜಗತ್ತಿನ ಸಕಲ ಜೀವರಾಶಿಗಳಿಗೆ ಆಕೆ ವಂದ್ಯೆ. ನಮಗಿಂತ ಮೇಲ್ಪಟ್ಟ ಅದೆಷ್ಟೋ ದಿವ್ಯ ವರ್ಗಗಳಿಗೆ, ದೇವತಾ ವರ್ಗಗಳಿಗೆ ಆಕೆ ಸೇವೆಯೇ. ಅಂಥವಳ ಚರಣಾರವಿಂದಗಳನ್ನು ಮೊದಲಾಗಿ ಭಾವಿಸ್ತೇವೆ. ನಾವೆಲ್ಲ ಅದೃಷ್ಟವಂತರು, ನಮಗೆಲ್ಲ ತಾಯಿಯ ಚರಣಗಳ ಆಶ್ರಯ ಇದೆ. ನಾವ್ಯಾರು ಅನಾಥರಲ್ಲ. ಯಾಕೆಂದರೆ ನಮಗೆಲ್ಲ ತಾಯಿ ಇದ್ದಾಳೆ, ಧೈರ್ಯ ಕೊಡುವವಳು, ಸಂಕಟವನ್ನು ಕಳೆಯುವವಳು. ಅವಳ ಸ್ವರೂಪವನ್ನು ಚಿಂತಿಸ್ತಾ ಇದ್ವು ನಾವು. ಗರ್ಭಗೃಹದಲ್ಲಿ ಮೂಲಭೂತವಾಗಿರುವಂಥದ್ದೊಂದು ಲಿಂಗ, ಸ್ವಯಂಭೂ ಲಿಂಗ, ತಾನಾಗಿ ಉದ್ಭವಿಸಿರ್ತಕ್ಕಂಥ ಒಂದು ಲಿಂಗ, ಮಧುವರ್ಣದ ಜೇನುತುಪ್ಪದ ಬಣ್ಣದ ಲಿಂಗ. ಏನಪ್ಪ ಜೇನುತುಪ್ಪ ಅಂದರೆ ಆ ಬಣ್ಣ ಯಾಕೆ ಅಂದರೆ ಅಷ್ಟೇ ಸಿಹಿ ಅವಳು ಅಂತ. ಆ ತಾಯಿ ಅವಳು ಖಾರ ಅಲ್ಲ, ಕಹಿ ಅಲ್ಲ, ಅವಳು ಒಗರಲ್ಲ, ಅವಳು ಉಪ್ಪಲ್ಲ, ಹುಳಿಯಂತೂ ಅಲ್ವೇ ಅಲ್ಲ. ಮತ್ತೇನಂದ್ರೆ ಆಕೆ ಸಿಹಿ, ಆಕೆ ಹೃದಯ ಸಿಹಿ. ಯಾರು ಬಳಿ ಬರ್ತಾರೋ ಅವರಿಗೆ ಆಕೆ ಸಿಹಿಯನ್ನೇ ಹಂಚ್ತಾಳೆ ಎನ್ನುವ ಕಾರಣಕ್ಕೆ ಆ ಮಧುವರ್ಣ ಆಕೆಯಲ್ಲಿ, ಆ ಲಿಂಗದಲ್ಲಿ ಕಂಗೊಳಿಸಿದೆ. ಆ ಲಿಂಗದ ಮಧ್ಯೆ ಒಂದು ರೇಖೆಯಿಂದ ಬಲಭಾಗ ಜಾಸ್ತಿ ಇದ್ರೆ ಅದನ್ನು ಶಿವ ಅಂತ ಕರಿಬೇಕಂತೆ, ಎಡಭಾಗ ಜಾಸ್ತಿ ಇದ್ರೆ ಶಕ್ತಿ ಅಂತ ಕರಿಬೇಕು ಅನ್ನೋದು ವಾಡಿಕೆ. ಇಲ್ಲಿ ಅಥವಾ ಕೊಲ್ಲೂರಿನಲ್ಲಿ ಎಡಭಾಗ ಜಾಸ್ತಿ ಇರೋದ್ರಿಂದ, ಆ ಬ್ರಹ್ಮರೇಖೆಯಿಂದ, ಮಧ್ಯರೇಖೆಯಿಂದ ಎಡಭಾಗ ಜಾಸ್ತಿ ಇರೋದ್ರಿಂದ ಆಕೆ ತಾಯಿ ಅಂತ ಕರೆಸ್ಕೊಂಡು, ಶಿವ ಅಂತ ಅಲ್ಲ, ಜನನಿ ದುರ್ಗೆ ಎಂಬುದಾಗಿ ಆಕೆ ಕರೆಸ್ಕೊಂಡ್ಲು. ಅಲ್ಲಿ ಏನೂ ಗೊತ್ತಾಗೋದಿಲ್ಲ, ಅಲ್ಲಿರೋ ಸ್ವರೂಪ ಯಾವುದು. ಆ ದೇವಿ ಒಂದು ವೇಳೆ ದರ್ಶನ ಕೊಟ್ಟರೆ ಹೇಗಿರ್ತಾಳೆ ನೋಡೋದಕ್ಕೆ ಅಂದ್ರೆ ಈ ಶ್ಲೋಕ ಕಂಡಂತೆ ಇರ್ತಾಳೆ. ಶಂಖಾರಿ ಚಾಪ ಶರ ಭಿನ್ನಕರಾಂ ತ್ರಿನೇತ್ರಾಂ ತಿಗ್ಮೇತರಾಂಶು ಕಲಯ ವಿಲಸತ್ ಕಿರೀಟಾಂ ಸಿಂಹಸ್ಥಿತಾಂ ಸಸುರ ಸಿದ್ಧನತಾಂಚ ದುರ್ಗಾಂ ದೂರ್ವಾನಿಭಾಂ ದುರಿತ ವರ್ಗಹರಾಂ ನಮಾಮಿ. ಅವಳ ಸ್ವರೂಪದ ವರ್ಣನೆ ಇದು. ಸಾಮಾನ್ಯ ಕಣ್ಣಿಗೆ ಕಾಣುವಂಥದ್ದಲ್ಲ, ಚರ್ಮಚಕ್ಷುಸಿಗೆ ಗೋಚರವಲ್ಲ, ದಿವ್ಯ ಚಕ್ಷುಸಿಗೆ ಮಾತ್ರ ಗೋಚರ, ಧ್ಯಾನದಿಂದ ಗೋಚರ, ಭಕ್ತಿಯಿಂದ ಗೋಚರ, ಅಂತರ ಮನಸ್ಸಿಗೆ ವೆದ್ಯ ಆಗ್ತಕ್ಕಂಥ ಒಂದು ಪ್ರಭಾಮಯ ಸ್ವರೂಪ. ಬೆಳಕಿಗೆ ಒಂದು ಆಕಾರ ಬಂದ ಹಾಗೆ ಅಂತ ಸ್ವರೂಪ ಅದು ಅಂತ. ಅದು ಹೇಗಿದೆ ಅಂದ್ರೆ ಆಕೆಗೆ 4 ಭುಜಗಳು, ಚತುರ್ಬಾಹು. ಆಕೆ ಮೇಲಿನ 2 ಕೈಗಳಲ್ಲಿ ಶಂಖ ಚಕ್ರಗಳು, ಶಂಖಾರಿ, ಅರಿ ಅಂದ್ರೆ ಚಕ್ರ, ಶಂಖಾರಿ ಶಂಖ ಚಕ್ರಗಳು ಊರ್ಧ್ವ ಹಸ್ತಗಳಲ್ಲಿ, ಮತ್ತೆರಡು ಹಸ್ತಗಳಲ್ಲಿ
ಶರ ಚಾಪಶರಗಳು, ಧನುರ್ಬಾಣಗಳು, ಧನುಸ್ಸು ಬಾಣ ಶಂಖ ಚಕ್ರ 4 ಹಸ್ತಗಳಲ್ಲಿ. ಆಮೇಲೆ ತ್ರಿನೇತ್ರ, 3 ಕಣ್ಣುಗಳು, ಸೋಮ ಸೂರ್ಯ ಅಗ್ನಿಲೋಚನ 3 ಕಣ್ಣುಗಳು. ತಿಗ್ಮೇತರಾಂಶು ಕಲೆಯ ವಿಲಸತ್ ಕಿರೀಟ, ಆಕೆಯ ಕಿರೀಟದಲ್ಲಿ ಚಂದ್ರಕಲೆ. ತಿಗ್ಮೇತರಾಂಶು ಅಂದ್ರೆ ಚಂದ್ರ, ತಿಗ್ಮ ಅಂದ್ರೆ ತೀಕ್ಷ್ಣ, ತೀಕ್ಷ್ಣವಲ್ಲದ ಕಿರಣ ಯಾರಿದ್ದು, ತಿಗ್ಮೇತರ ಅಂಶು ಯಾರಿದ್ದು ಅಂದ್ರೆ ಚಂದ್ರನದ್ದು. ಆ ಚಂದ್ರನ ಶಕಲ ತಿಗ್ಮೇತರಾಂಶು ಕಲೆಯ ವಿಲಸತ್ ಕಿರೀಟ, ಕಿರೀಟದಲ್ಲಿ ಮಂಡಿಸಿದೆ, ಶೋಭಿಸಿದೆ. ಸಿಂಹವನ್ನೇರಿ ಆಕೆ ರಾರಾಜಿಸ್ತಾಳೆ. ಸಿಂಹಸ್ಥಿತ ಸಸುರ ಸಿದ್ಧನುತ, ದೇವತೆಗಳು ಸಿದ್ಧರು ಆಕೆಯನ್ನು ಸ್ತೋತ್ರ ಮಾಡ್ತಾರೆ, ಆಕೆಗೆ ಪ್ರಣಾಮವನ್ನು ಮಾಡ್ತಾರೆ. ಅಂತಹ ದುರ್ಗಾ ದೂರ್ವಾನಿಭ, ದೂರ್ವೆಯ ಬಣ್ಣ ಆಕೆಯದ್ದು, ದೂರ್ವೆಯನ್ನು ಹೋಲ್ತಕ್ಕಂಥ ಬಣ್ಣ ಆಕೆಯದ್ದು. ಅಂತಹ ದುರಿತ ವರ್ಗಹರ, ಪಾಪಗಳು ಎಷ್ಟುಂಟೋ ಏನುಂಟೋ ಎಲ್ಲವನ್ನು ಪರಿಹಾರ ಮಾಡಲಿಕ್ಕೆ ಆಕೆ ಸಾಕು, ಆಕೆಯ ಸ್ವರೂಪ ಸಾಕು, ಆಕೆಯ ನಾಮ ಸಾಕು. ಅಂಥದ್ದು ಅವಳ ಯೋಗ್ಯತೆ. ಅವಳನ್ನ ನಮಸ್ಕರಿಸ್ತೇನೆ ಎಂಬುದಾಗಿ ಆ ಶ್ಲೋಕ ಇರುವಂಥದ್ದು. ಇಲ್ಲೊಂದು ವಿಶೇಷ ಏನಂದ್ರೆ, ಶಂಖಚಕ್ರಗಳಿದೆ ದೇವಿಯ ಹಸ್ತಗಳಲ್ಲಿ. ಶಂಖಚಕ್ರ ಎಲ್ಲಿ ಪ್ರಸಿದ್ಧ? ಮಹಾವಿಷ್ಣುವಿನಲ್ಲಿ ಶಂಖಚಕ್ರಗಳು ಪ್ರಸಿದ್ಧ ಅಂತ ಅದಿದೆ ಆಕೆಯಲ್ಲಿ. ಹಾಗೆ ಚಂದ್ರಕಲೆ ಮತ್ತು ತ್ರಿನೇತ್ರ ಇದೆಲ್ಲಿ ಪ್ರಸಿದ್ಧ ಅಂದ್ರೆ ಶಿವನಲ್ಲಿ ಪ್ರಸಿದ್ಧ ಇದೆ. ಶಿವ ತ್ರಿನೇತ್ರ ಮತ್ತು ಶಿವ ಚಂದ್ರಧರ ಅಂತ, ಚಂದ್ರಕಲಾಧರ ಅಂತ. ಹಾಗಾಗಿ ಶಿವನ ಕುರುಹುಗಳು 2 ಮತ್ತೆ ವಿಷ್ಣುವಿನ ಕುರುಹುಗಳು 2 ಇರುವಂತಹ ಒಂದು ದೇವತೆ. ಅದ್ಯಾಕೆ ವಿಷ್ಣುವಿನ ಕುರುಹುಗಳು ಇರ್ಬೇಕಪ್ಪ ದುರ್ಗೆ ಕೈಯಲ್ಲಿ? ಶಿವಸತಿ ಅಲ್ವಾ ಅವಳು. ಮಹಾವಿಷ್ಣುವಿನ ಕುರುಹುಗಳು ಯಾಕೆ ಅಂದ್ರೆ, ಆಕೆ ಶಿವನಿಗೂ ಸಂಬಂಧ, ವಿಷ್ಣುವಿಗೂ ಸಂಬಂಧ. ಶಿವನಿಗೆ ಸತಿ ಅವಳು, ವಿಷ್ಣುವಿಗೆ ಸೋದರಿ, ನಾರಾಯಣನ ಅನುಜೆ ಅವಳು. ಅದೆಲ್ಲಿದೆ ಹಾಗೆ ಅಂದ್ರೆ, ನೀವು ಭಾಗವತಕ್ಕೆ ಹೋಗ್ಬೇಕು. ಭಾಗವತದ 10ನೇ ಸ್ಕಂಧ, ಕೃಷ್ಣಾವತಾರದ ವರ್ಣನೆ ಇರ್ತಕ್ಕಂಥ 10ನೇ ಸ್ಕಂಧ. ಅಲ್ಲಿ ಸಂದರ್ಭ ಏನಂದ್ರೆ, ದೇವಕಿಯ 7 ಮಕ್ಕಳು ಹುಟ್ಟಿ ಹೋಗಿದ್ದಾರೆ ಅಥವಾ ಹುಟ್ಟದಿಯೇ ಹೋಗಿದ್ದಾರೆ. ಯಾಕಂದ್ರೆ 7ನೇ ಮಗು ಗರ್ಭದಲ್ಲಿಯೇ, ಅರ್ಧ ಗರ್ಭದಲ್ಲಿಯೇ ಆಕೆಯನ್ನ ಸಂಕರ್ಷಣ, ಆಕೆ ಅಲ್ಲಿಂದ ಗರ್ಭವನ್ನು ಸೆಳೆದು ರೋಹಿಣಿಯಲ್ಲಿ ಇಟ್ಟಿದ್ರಿಂದಾಗಿ ಗರ್ಭಸ್ರಾವ ಅಂತ ಪ್ರಪಂಚದಲ್ಲಿ ಪ್ರತೀತಿಗೆ ಬಂತು. ಹಾಗೆ 8ನೇ ಶಿಶು ಹುಟ್ಟಿದೆ ದೇವಕಿಗೆ. ಕಂಸ ಬಂದಿದ್ದಾನೆ, ಆ ಮಗುವನ್ನು ಆಕೆ ತಬ್ಬಿಕೊಂಡಿದ್ದಾಳೆ ದೇವಕಿ. ಉಪಗೂಹ್ಯ ಆತ್ಮಜಾಮೇವಂ ರುದತ್ಯ ದೀನ ಮತ್ತು ದೀನಳಾಗಿ ಆಕೆ ರೋಧಿಸ್ತಾ ಇದ್ದಾಳೆ. ಆ ಮಗುವನ್ನು ತಬ್ಬಿಕೊಂಡಿದ್ದಾಳೆ. ಎಲ್ಲಿ ಈ ದುಷ್ಟ ಆ ಮಗುವನ್ನು ಸೆಳೆದು ಸಂಹಾರ ಮಾಡ್ತಾನೋ ಎನ್ನುವ ಆತಂಕ ಆಕೆಗೆ. ಯಾಚಿತ ಅಂತ ಆಕೆ ಬೇಡದ್ರು ಕೂಡ ಅದಕ್ಕೆ ಅವನ ಮನಸ್ಸು ಕರಗಲಿಲ್ಲ. ಅವನು ಕಲ್ಲಾಗ್ಬಿಟ್ಟಿದ್ದ, ಕಠೋರ ಆಗ್ಬಿಟ್ಟಿದ್ದ ಕಂಸ. ವಿನಿರ್ಭತ್ಸ್ಯ ಅಂತ ಆಕೆಯನ್ನು ಬೈದು ಆ ಮಗುವನ್ನು ಕಿತ್ತುಕೊಂಡು ಆ ಮಗುವನ್ನ ಶಿಲಾಪೃಷ್ಠದಲ್ಲಿ ಅಂದ್ರೆ ಕಲ್ಲು ಹಾಸಿನಲ್ಲಿ ಆ ಮಗುವನ್ನು ಕೊಂದು ಹಾಕಲಿಕ್ಕೆ ಮುಂದಾದಾಗ ಆತನ ಕೈಯಿಂದ ಶಿಶು ತಪ್ಪಿಸಿಕೊಂಡು ಆಕಾಶಕ್ಕೆ ಏರಿತು. ನಿಮ್ಮೆಲ್ಲ ಗೊತ್ತಿರ್ತಕ್ಕಂಥ ಕಥೆ ಇದು, ಗೊತ್ತಿಲ್ಲದೆ ಇರುವಂತಹದ್ದಲ್ಲ. ಸಾಧ ಧಸ್ತಾ ಸಮತ್ಪತ್ಯ ಸದ್ಯೋ ದೇವಿ ಅಂಬರಂ ಗತ, ಆತನ ಕೈಯನ್ನ ಮೀರಿ ಆಕಾಶಕ್ಕೆ ಹಾರಿ ಆಕೆ ಅಲ್ಲಿ ಶಿಶುವಾಗಿ ಬೆಳೆಯಲಿಲ್ಲ, ಮತ್ತೆ ದುರ್ಗೆಯಾಗಿ ಆಕೆ ಪ್ರಕಟವಾಗ್ತಾಳೆ ಅಲ್ಲಿ. ಅದೃಶ್ಯ ತಾನುಜ ವಿಷ್ಣು, ವಿಷ್ಣುವಿನ ಸೋದರಿ ಆಕೆ. ಸಾಯುಧಾಷ್ಟ ಮಹಾಭುಜ, 8 ಭುಜಗಳಿಂದ ಆಕೆ ಕಂಗೊಳಿಸಿದ್ಲಂತೆ. 8 ಭುಜಗಳಲ್ಲಿ ಕೂಡ ಆಯುಧಗಳು ಅಂತ. ಏನ್ ಆಯುಧ ಅಂದ್ರೆ ಧನುಸ್ಸು, ಶೂಲ, ಬಾಣ, ಮತ್ತೆ ಗುರಾಣಿ, ಕತ್ತಿ, ಶಂಖ, ಚಕ್ರ, ಗದೆ. 8 ಆಯುಧಗಳನ್ನ ಧರಿಸಿರ್ತಕ್ಕಂಥ 8 ಹಸ್ತಗಳು. ದಿವ್ಯಮಾಲೆ, ದಿವ್ಯವಾಗಿರ್ತಕ್ಕಂಥ ಆಲೇಪನಗಳು, ರತ್ನ ಆಭರಣಗಳು, ಇವುಗಳೆಲ್ಲದರಿಂದ ಆಕೆ ಕಂಗೊಳಿಸಿಲ್ಲಂತೆ ಆಕಾಶದಲ್ಲಿ. ಕಂಸ ಆಶ್ಚರ್ಯದಿಂದ ನೋಡ್ತಾ ಇದ್ರೆ ಆ ದಿವ್ಯ ಸ್ವರೂಪದ ಸುತ್ತ ದೇವಗಣ ನೆರೆದಿತ್ತು. ಸಿದ್ಧಚಾರಣ ಗಂಧರ್ವೈಹಿ ಅಪ್ಸರ ಕಿನ್ನರೋರಗೈಹಿ ಉಪಾಹೃತೋರು ಬಲಿಬಿಹಿ ಸ್ತೂಯಮಾನ.
ಆಕೆಯನ್ನು ಸ್ತೋತ್ರ ಮಾಡ್ತಾ ಇದ್ದಾರೆ. ಸಿದ್ಧಚಾರಣರು, ಗಂಧರ್ವರು, ಅಪ್ಸರಿಯರು, ಕಿನ್ನರರು, ಉರಗರು ಇವರೆಲ್ಲರೂ ಕೂಡ ಆಕೆಯನ್ನು ಪೂಜೆ ಮಾಡ್ತಾ ಇದ್ದಾರೆ. ಆಕೆಗೆ ಕಾಣಿಕೆಗಳನ್ನ ಒಪ್ಪಿಸ್ತಾ ಇದ್ದಾರೆ, ಉಪಹಾರಗಳನ್ನ ಒಪ್ಪಿಸ್ತಾ ಇದ್ದಾರೆ, ಸ್ತೋತ್ರ ಮಾಡ್ತಾ ಇದ್ದಾರೆ. ಅಂತಹ ಸ್ಥಿತಿಯಲ್ಲಿ ಆಕೆ ಕಂಸನಿಗೆ ಹೇಳಿದಂತೆ, ನಾನಲ್ಲ ಅಂತ ನಿನಗೆ ಬೇಕಾದವಳು ಅಂತ. ಅವನು ಇನ್ನು ಬೇರೆ ಕಡೆ ಬೆಳೀತಾ ಇದ್ದಾನೆ. ಅವನು ನಿನ್ನನ್ನು ಕೊಲ್ಲುವವನು ನಾನಲ್ಲ, ಅವನು ಬೇರೆ ಕಡೆ ಬೆಳೀತಾ ಇದ್ದಾನೆ. ಕಿಮ್ಮಯ ಹತೆಯ ಮಂದ ಜಾತಕರು ತವ ಅಂತ ಕರೆದು ನಿನ್ನನ್ನು ಕೊಲ್ಲುವವನು ಹುಟ್ಟಿಯಾಗಿದೆ, ಆದ್ರೆ ಇದಲ್ಲ ಅದು ಅಂತ, ಅದು ಬೇರೆ ಅಂತ, ಅನ್ಯತ್ರ ಇದೆ ಅದು. ಎತ್ರಕ್ಕೊಬ್ಬ ಪೂರ್ವಶತ್ರು ಮಾಹಿಂಸಿ ಕೃಪಣಾವೃತ. ಇಲ್ಲಿ ಅವಳು ಯಾರು ಅಂದ್ರೆ, ಅವಳು ವಿಂಧ್ಯವಾಸಿನಿ, ಅವಳು ದುರ್ಗೆ, ಅವಳೇ ಕಾಳಿ, ಅವಳೇ ಚಂಡಿಕಾ, ಅವಳೇ ಅಂಬಿಕಾ, ಹೀಗೆಂಬುದಾಗಿ ಭಾಗವತ ಆಕೆಯನ್ನ ವರ್ಣನೆ ಮಾಡಿದೆ ಅಂತ. ಅವಳು ಕೃಷ್ಣ ಸೋದರಿ, ವಿಷ್ಣುವಿನ ಸೋದರಿ ಅಂತ. ಹಾಗಾಗಿ ಆ ಕುರುಹುಗಳಿದೆ ಅಲ್ಲಿ. ಆಗಿರ್ಬೋದು, ಇದು ಅವತಾರದ ಕಥೆ ಅಷ್ಟೇ. ಅದು ನೀವು ಮೂಲ ಸ್ವರೂಪದ ಹೇಳಿ, ನೀವು ಅವತಾರದಲ್ಲಿ ಎಷ್ಟು ಏನು ಆಗ್ಬಹುದು. ಈಗ ಈಗ ರಾಮ ಅವತಾರದಲ್ಲಿ ರಾಮನಿಗೆ ಸೋದರನಾಗ್ತಾನೆ ಲಕ್ಷ್ಮಣ, ಆದಿಶೇಷನ ಅವತಾರ, ಹಾಗಂತ ಹಾಗೆ ಕರೀತಾರೆ ಯಾವಾಗಲೂ ಅವನಿಗೆ. ಅವತಾರದ ವಿಷಯ ಮಾತ್ರ ಅದು ಅಂತ. ಮೂಲ ಸ್ವರೂಪಕ್ಕೆ ಇದೆಯಾ ಇದು ಅಂತ ಕೇಳಿದ್ರೆ, ಮೂಲ ಸ್ವರೂಪವು ಕೂಡ ಹೀಗೆ ಇರುವಂಥದ್ದು. ವಿಷ್ಣುವಿನ ಸೋದರಿಯೇ ಹೌದು ಅಲ್ಲಿಯೂ ಕೂಡ ಆಕೆ ಅಂತ. ಎಲ್ಲಿ ಗೊತ್ತಾಗ್ತದೆ ನಮಗಿದು ಅಂದ್ರೆ, ಸಪ್ತಶತಿಯ ಪ್ರಾಧಾನಿಕ ರಹಸ್ಯ. ಈ ಪ್ರಾಧಾನಿಕ ರಹಸ್ಯದಲ್ಲಿ ಈ ವಿವರಣೆ ಇದೆ. ತ್ರಿಮೂರ್ತಿಗಳು ಎಲ್ಲಿಂದ ಹುಟ್ಟಿ ಬಂದರು, ತ್ರಿಮೂರ್ತಿಗಳಿಗಿಂತ ಹಿಂದೆ ಏನಿತ್ತು ಅನ್ನೋದನ್ನ ಪ್ರಾಧಾನಿಕ ರಹಸ್ಯ ವಿವರಣೆ ಕೊಡ್ತದೆ. ತ್ರಿಮೂರ್ತಿಗಳಿಗಿಂತ ಹಿಂದೆ ಆದಿಶಕ್ತಿ ಇದ್ದಳು, ಅವಳನ್ನೇ ಮಹಾಲಕ್ಷ್ಮಿ ಅಂತ ಪ್ರಾಧಾನಿಕ ರಹಸ್ಯ ಕರೆದಿದೆ. ವಿಷ್ಣು ಪತ್ನಿ ಮಹಾಲಕ್ಷ್ಮಿಗಿಂತ ಹಿಂದಿರ್ತಕ್ಕಂಥ ಒಂದು ಆದಿಮಾಯಿಯ ಸ್ವರೂಪ ಅದು. ಆಕೆ ಸೃಷ್ಟಿ ಮಾಡಬೇಕು ಅಂತ ಅನಿಸಿದಾಗ 12 ರೂಪಗಳನ್ನ ಆಕೆ ಪ್ರಕಟಗೊಳಿಸ್ತಾಳೆ. ತನ್ನಿಂದಲೇ 12 ರೂಪಗಳನ್ನು ಪ್ರಕಟಗೊಳಿಸ್ತಾಳೆ. ಅದೊಂದು ಮಹಾಕಾಲಿ, ತಮೋಗುಣ ಪ್ರಧಾನವಾಗಿರುವಂಥದ್ದು. ಇನ್ನೊಂದು ಮಹಾ ಸರಸ್ವತಿ, ಸತ್ವಗುಣ ಪ್ರಧಾನವಾಗಿರ್ತಕ್ಕಂಥದ್ದು. ಮಹಾಲಕ್ಷ್ಮಿ ರಜೋಗುಣ ಪ್ರಧಾನವಾಗಿರ್ತಕ್ಕಂಥದ್ದು. ಹೀಗೆ ತಾನು ಒಂದಾಗಿದ್ದವಳು 3 ಆಗ್ತಾಳೆ: ಮಹಾಕಾಲಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ. ಈ ಲಕ್ಷ್ಮೀ ಸರಸ್ವತಿ ಕಾಳಿ ಬೇರೆ, ಇದು ಮಹಾಕಾಲಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ. ಇದು ತ್ರಿಮೂರ್ತಿಗಳಿಗಿಂತ ಹಿಂದಿನ ಕಥೆ ಇದು. ಇನ್ನು ತ್ರಿಮೂರ್ತಿಗಳ ಆವಿರ್ಭಾವವೇ ಆಗಿಲ್ಲ, ಆ ಸಂದರ್ಭದ ಕಥೆ ಇದು. ಈ ಮಹಾಸರಸ್ವತಿ, ಮಹಾಲಕ್ಷ್ಮಿ, ಮಹಾಕಾಲಿಯರು ತ್ರಿಮೂರ್ತಿಗಳನ್ನ ಮತ್ತು ತ್ರಿಮೂರ್ತಿ ಸುಂದರಿಯರನ್ನ ಸೃಷ್ಟಿ ಮಾಡಿದ್ರು. ಜೋಡಿಯನ್ನು ಸೃಷ್ಟಿ ಮಾಡ್ತಾರೆ ಅಂತ. ಅದು ಹೇಗಪ್ಪ ಅಂದ್ರೆ, ಅಲ್ಲಿ ಉಳಿದದನ್ನು ಆಮೇಲೆ ವಿಸ್ತಾರ ನೋಡೋಣ. ಮಹಾಸರಸ್ವತಿ ಎನ್ನುವ ಸತ್ವಗುಣ ಪ್ರಧಾನವಾದ ಆದಿಮಾಯಿಯ ಸ್ವರೂಪ ಇದೆಯಲ್ಲ, ಆ ಸ್ವರೂಪದಿಂದ ಒಂದು ಕಪ್ಪು ಬಣ್ಣದ ಮೇಘಶ್ಯಾಮ, ಆ ಬಣ್ಣದ ಒಂದು ದೇವನ ಸೃಷ್ಟಿಯಾಯಿತು. ಹಾಗೆ ಸ್ವಚ್ಛ ಬಿಳಿಯ ಬಣ್ಣದ ಒಂದು ದೇವಿಯ ಸೃಷ್ಟಿ ಕೂಡ ಆಯಿತು. ಸರಸ್ವತಿಗೆ 2 ಮಕ್ಕಳು, ಮಹಾಸರಸ್ವತಿಗೆ 2 ಮಕ್ಕಳು. ಕೃಷ್ಣ ವರ್ಣದ ಒಂದು ಶಿಶು ಮತ್ತು ಗೌರ ವರ್ಣದ ಇನ್ನೊಂದು ಶಿಶು. ಆ ಕೃಷ್ಣ ವರ್ಣದ ಶಿಶು ಯಾವುದಪ್ಪ ಅಂದ್ರೆ, ವಿಷ್ಣು ಕೃಷ್ಣ ಋಷಿಕೇಶ ವಾಸುದೇವ ಜನಾರ್ದನ. ಅದೇ ಅದು ಮಹಾವಿಷ್ಣು, ಪ್ರಪಂಚದ ಸ್ಥಿತಿಕರ್ತ, ವೈಕುಂಠಾಧಿಪತಿ ಅಂತ ನಾವೇನು ಕರಿತೇವೆ. ಇದು ಆದಿಮಾಯಿಯ ಮಹಾಸರಸ್ವತಿಯ ಸ್ವರೂಪದಿಂದ ಆವಿರ್ಭವಿಸಿರ್ತಕ್ಕಂಥ ತ್ರಿಮೂರ್ತಿಗಳೆಲ್ಲ ವರ್ಮ ವಿಶ್ವಪಾಲಕ ಶಕ್ತಿ. ಆ ಸ್ತ್ರೀ ರೂಪ ಯಾವುದು ಅಂದ್ರೆ, ಉಮಾ, ಗೌರಿ, ಸತಿ, ಚಂಡಿ, ಸುಂದರಿ, ಸುಭಗ, ಶುಭ. ಅದೇ ಉಮಾ, ಅದೇ ಗೌರಿ, ಅದೇ ಚಂಡಿ, ಸುಂದರಿ, ಸುಭಗ, ಶಿವೆ, ಅವಳೇ ಅದು ಅಂತ. ಹಾಗೆ ಅವಳ ತಂಗಿ, ಅಣ್ಣ ತಂಗಿಯರವರಿಬ್ಬರು ಕೂಡ ಅಂತ. ಸರಸ್ವತಿಯ ಮಕ್ಕಳಾಗಿ, ಮಹಾಸರಸ್ವತಿಯ ಮಕ್ಕಳಾಗಿ ಹುಟ್ಟಿ ಬಂದಿರತಕ್ಕಂಥ ವಿಷ್ಣು ಮತ್ತು ಗೌರಿಯರು ಅಲ್ಲಿಯೂ ಕೂಡ ಅಣ್ಣ ತಂಗಿಯರು. ಹೀಗೆ 3 ದೇವಿಯರಿಗೂ ಕೂಡ ಇಬ್ಬಿಬ್ರು ಈ ರೀತಿ ಹುಟ್ಟಿ ಒಬ್ಬರನ್ನೊಬ್ರು ಅವರು ವಿವಾಹವಾಗಿ ತ್ರಿಮೂರ್ತಿಗಳ ಒಂದು ಸಂತತಿ ಬೆಳೀತು ಅಂತ, ತ್ರಿಮೂರ್ತಿಗಳ ಮೂಲಕ ಪ್ರಪಂಚ ಬೆಳೀತು ಎಂಬುದಾಗಿ ನಾವು ಕೇಳ್ತೇವೆ. ಉಳಿದ ವಿಸ್ತಾರ ಬೇಡ. ಇಲ್ಲಿ ನಮ್ಗೆ ಗೊತ್ತಾಗುವಂಥದ್ದು ಏನಂದ್ರೆ, ಈ ವಿಷ್ಣು ಮತ್ತು ಗೌರಿ ಇದು ಅಣ್ಣ ತಂಗಿಯ ಸಂಬಂಧ. ಹಾಗಾಗಿ ಲಲಿತೋಪಾಖ್ಯಾನದಲ್ಲಿ ರಾಜರಾಜೇಶ್ವರಿಯ ಕಥೆ ಬರ್ತದಲ್ಲ, ಅಲ್ಲಿ ಈ ರಾಜರಾಜೇಶ್ವರಿಯನ್ನು ಕಾಮೇಶ್ವರನಿಗೆ ದಾರಿ ಎಳೆದು ಕೊಡೋರು ಯಾರು ಅಂತ ಪ್ರಶ್ನೆ ಬಂದಾಗ, ಮದುವೆ ಮಾಡಿಕೊಡ್ಬೇಕು ಕಾಮೇಶ್ವರನಿಗೆ ರಾಜರಾಜೇಶ್ವರಿ ಯಾರು ಅಂತ ಪ್ರಶ್ನೆ ಬಂದಾಗ, ಬ್ರಹ್ಮ ಹೇಳೋದು, ನಿಮ್ಮ ಅಣ್ಣ ಅವನೇ ದಾರಿ ಎಳೆದು ಕೊಡ್ಲಿ. ಯಾರಪ್ಪ ಅಣ್ಣ ಅಂದ್ರೆ ಮಹಾವಿಷ್ಣು ಅಂತ. ಹಾಗಾಗಿ ಕಾಮೇಶ್ವರಿಯನ್ನು ರಾಜರಾಜೇಶ್ವರಿಯನ್ನು ಶ್ರೀ ಲಲಿತೆಯನ್ನು ದಾರಿ ಎಳೆದು ಕೊಟ್ಟಿದ್ದು ಅಣ್ಣನಾದ ಮಹಾವಿಷ್ಣು. ಹಾಗಾಗಿ ಅಲ್ಲಿಂದ ಶಂಖಚಕ್ರ ತಗೊಂಡಿದ್ದಾಳೆ. ಶಂಖಚಕ್ರ ಏನಂದ್ರೆ ತವರು ಮನೆ ಬಳುವಳಿಯೋದು, ಆ ಶಂಖಚಕ್ರಗಳು. ಅದು ದುರ್ಗೆಗೆ ತವರು ಮನೆ ಬಳುವಳಿ ಯಾವುದು ಅಂದ್ರೆ ಶಂಖಚಕ್ರಗಳು.
ಮತ್ತೆ ಗಂಡನ ಮನದ ಏನಿದೆ ಅಂತ ಕೇಳಿದ್ರೆ ಮೂರನೆಯ ಕಣ್ಣು ಮತ್ತು ಚಂದ್ರಕಲೆ. ಎಲ್ಲೆಲ್ಲಿ ನೀವು ಇದನ್ನು ಕಾಣ್ತಿರೋ ಅಲ್ಲಲ್ಲಿ ಈ ಶೈವ ಚೈತನ್ಯದ ಹರಿವಿರ್ತದೆ ಅಂತ ಅರ್ಥ. ರಾಜರಾಜೇಶ್ವರಿಯಲ್ಲಿ ಕೂಡ ಇದಿದೆ. ಹಾಗೆ ರಾಜರಾಜೇಶ್ವರಿ ಜೊತೆಗಿರ್ತಕ್ಕಂಥ ಅನೇಕ ದೇವತೆಗಳು, ಅಲ್ಲಿ ವಾರಾಹಿ ಬರ್ತಾಳೆ, ಅವಳಿಗೂ ಚಂದ್ರಕಲೆ ಮತ್ತು ತ್ರಿನೇತ್ರ ಇದೆ. ಶ್ಯಾಮಲಾಂಬಿಕೆ ಬರ್ತಾಳೆ, ಅವಳಿಗೂ ಕೂಡ ಹಾಗೆ ತ್ರಿನೇತ್ರ ಮತ್ತು ಚಂದ್ರಕಲೆ ಇದೆ. ಎಲ್ಲಿ ನಾವು ತ್ರಿನೇತ್ರ ಚಂದ್ರಕಲೆಯನ್ನು ಕಾಣ್ತೇವೆ ಅಲ್ಲಿ ಈ ಶಿವ ಚೈತನ್ಯದ ಹರಿವಿದೆ ಅಂತ ಅರ್ಥ ಅಂತ. ಹಾಗಾಗಿ ಶಿವನದ್ದೇ ಮತ್ತೊಂದು ರೂಪ, ಸ್ತ್ರೀ ರೂಪ, ಅದೊಂದು ಗೊತ್ತಾಗಲಿಕ್ಕೆ ಅಲ್ಲಿ ಆ ಎರಡು ತ್ರಿನೇತ್ರ ಮತ್ತು ಚಂದ್ರಕಲೆ ಇರ್ತಕ್ಕಂಥದ್ದು. ಮತ್ತೆ ಚಂದ್ರಬಾಣ ಯಾವುದು ಅಂದ್ರೆ ಅದು ಅವಳದ್ದೇ, ಅದು ಸ್ವಂತಿಕೆ ಬೇಡ ಸ್ವಲ್ಪ ಆದ್ರೂ ಅಂತ. ಅಣ್ಣನದ್ದಿದು, ಆಮೇಲೆ ಗಂಡನದ್ದದು ಅಂದ್ರೆ ನಿಂದೇನು ಅಂದ್ರೆ ಧನುರ್ಬಾಣಗಳು. ಹೀಗೆ ಇದೆಲ್ಲವೂ ಸೇರಿದಾಗ ಆ ತ್ರಿಗುಣಾತ್ಮಕ ದುರ್ಗೆಯ ಒಂದು ಸ್ವರೂಪ ಆವಿರ್ಭಾವಗೊಳ್ಳುವಂಥದ್ದು. ಹಾಗಾಗಿ ನೀವು ದುರ್ಗೆಯ ಈ ಬೆಣ್ಣಂದು ದುರ್ಗಾ ಪರಮೇಶ್ವರಿ, ಸಚಿವ ಶಾಂತಿಕಾ ಪರಮೇಶ್ವರಿ ಇಲ್ಲಿ ಹೋಗಿ ಕೈ ಮುಗಿದ್ರೆ ನೀವು ಈ ಕಡೆ ಮಹಾವಿಷ್ಣುವಿಗೂ ಕೈ ಮುಗದಂತೆ ಆಯ್ತು, ಆ ಕಡೆ ಈಶ್ವರನಿಗೂ ಕೈ ಮುಗದಂತೆ ಆಯ್ತು, ದುರ್ಗೆಗಂತೂ ಹೇಗೂ ಕೈ ಮುಗದಂತೆ ಆಗೇ ಆಯ್ತು ಬಿಡಿ, ಮೊದಲನಾಗಿ ಅದು ಅಂತ. ಮೂರು ಸ್ವರೂಪಗಳು ಸೇರಿರ್ತಕ್ಕಂಥ ಒಂದು ದಿವ್ಯ ಸ್ವರೂಪ ಈ ಬೆಣ್ಣಂದೂರಿನ ದುರ್ಗಾ ಪರಮೇಶ್ವರಿ ಅಥವಾ ದುರ್ಗಾ ಪರಮೇಶ್ವರಿಯದ್ದೇ ಅಂತ ಸ್ವರೂಪ, ಅದ್ಭುತವಾಗಿರ್ತಕ್ಕಂಥ ಸ್ವರೂಪ. ವಿಶ್ವ ಸೃಷ್ಟಿ ಅವಳಿಂದ, ವಿಶ್ವದ ಪಾಲನೆ ಅವಳಿಂದ, ವಿಶ್ವದ ಲಯ ಕೂಡ ಅವಳಿಂದ. ತ್ರಿಮೂರ್ತಿ ಸುಂದರಿಯರು ಹಾಗೆ ಅವರು ಅಂತ. ಈಗ ಬ್ರಹ್ಮ ಸೃಷ್ಟಿ ಕಾರ್ಯಕ್ಕೆ ಹೊರಟ್ರೆ ಜೊತೆಯಲ್ಲಿ ಸರಸ್ವತಿ ಬರ್ತಾಳೆ, ಶಬ್ದ ಸೃಷ್ಟಿಯನ್ನು ಆಕೆ ಮಾಡ್ತಾಳೆ. ವಸ್ತು ಸೃಷ್ಟಿಯನ್ನು ಬ್ರಹ್ಮ ಮಾಡಿದ್ರೆ ಶಬ್ದ ಸೃಷ್ಟಿಯನ್ನ ಸರಸ್ವತಿ ಮಾಡ್ತಾಳೆ ಅಂತ. ಹಾಗೆ ಮಹಾವಿಷ್ಣು ವಿಶ್ವ ಪಾಲನೆಗೆ ಹೊರಟ್ರೆ ಮಹಾಲಕ್ಷ್ಮಿ ಒದಗಿ ಬರ್ತಾಳೆ. ಅವಳೇನ್ ಮಾಡ್ತಾಳೆ ಅಂದ್ರೆ ಬದುಕಿ ಬಾಳ್ಲಿಕ್ಕೆ ಏನ್ ಬೇಕು ಅದೆಲ್ಲ ಅವಳೇ ಕೊಡುವಂಥದ್ದು. ಇವತ್ತಿನ ಕಾಲದ ಪರಿಭಾಷೆ ಅಂತ ಬಹಳ ಸುಲಭವಾಗಿ ಗೊತ್ತಾಗ್ತದೆ. ಬದುಕಲಿಕ್ಕೆ ಏನ್ ಬೇಕು ಅಂತ ಕೇಳಿದ್ರೆ ಯಾರು ಬೇಕಾದ್ರೂ ಹೇಳುವ ಉತ್ತರ ಏನು? ದುಡ್ಡು ಬೇಕು ಅಂತ. ಮಹಾಲಕ್ಷ್ಮಿ ಅದು ಅಂತ. ಈ ದುಡ್ಡು ಅನ್ನೋದು ಇವತ್ತು ವ್ಯಾವಹಾರಿಕವಾಗಿರ್ತಕ್ಕಂಥ ದ್ರವ್ಯ, ಅದು ನಮ್ಮ ನಡುವೆ ಒಪ್ಪಂದ, ಅದು ನಮ್ಮ ನಡುವೆ ಒಪ್ಪಂದ ಅಲ್ಲೇ ಇರೋ ನೋಟಿಗೆ ಏನ್ ಅರ್ಥ ಇದೆ? ಈ ನೋಟು ಅನ್ನೋದು ಎಮ್ಮೆ ಮುಂದೆ ಹೇಳಿದ್ರೆ ತಿಂದ್ಬಿಡ್ತದೆ ಕೂಡಲೇ, ಅದು ಅದ್ರ ಪ್ರಕಾರ ಆಹಾರ ಅಷ್ಟೇ, ಅದು ಬೇರೆ ಏನೋ ಅಲ್ಲ ಅಂತ. ನಮಗೆ ಏನಪ್ಪ ಎಮ್ಮೆ ಹೀಗೆಲ್ಲ ಮಾಡ್ತಾ ಅಂತ ಅನಿಸ್ಬೋದು, ಎಮ್ಮೆ ಮಾಡ್ತಾ ಇರೋದು ಸರಿ ಇದೆ, ಅದಕ್ಕಷ್ಟೇ ಬೆಲೆ ಅಂತ ಎಮ್ಮೆ ಹೇಳೋದು ಅಂತ. ನೀವು ಏನೇನೋ ಬೆಲೆ ಕಟ್ಕೊಂಡಿದ್ರಿ, ಇಟ್ಕೊಂಡಿದ್ದೀರಿ, ಹಾಗಾಗಿ ಬೆಲೆ ಅದಕ್ಕೆ ಹೊರತು ಸಹಜವಾಗಿ ಸೃಷ್ಟಿ ಮುಂದೆ ಹೋದ್ರೆ ಕಾಗದ ಅಷ್ಟೇ ಹೊರತು ಬೇರೆ ಏನೋ ಅಲ್ಲ, ಅದಕ್ಕಿಂತ ಹೆಚ್ಚು ಏನೋ ಅಲ್ಲ ಅಂತ. ಆದ್ರೆ ಈ ಲಕ್ಷ್ಮಿಯ ಸ್ವರೂಪ ಯಾವುದು ಅಂದ್ರೆ ಈ ಬೆಲೆ ಬಾಳುವಂಥದ್ದು ಏನಿದೆ ಅದೆಲ್ಲ ಲಕ್ಷ್ಮಿಯ ಸ್ವರೂಪವೇ. ಅದು ಧನ ಕನಕಗಳಿರ್ಬೋದು, ವಸ್ತು ಒಡವೆಗಳಿರ್ಬೋದು, ಅಥವಾ ಭೂಮಿ ಬೆಳೆ ಬೇಸಾಯ ಇರ್ಬೋದು, ಮನೆ ಇರ್ಬೋದು, ವಾಹನ ಇರ್ಬೋದು, ಬದುಕಿ ಬಾಳಲಿಕ್ಕೆ ಏನೆಲ್ಲ ಬೇಕು ಅದೆಲ್ಲದಕ್ಕೂ ಬೆಲೆ ಇದೆ. ಬೆಲೆ ಯಾವುದಕ್ಕೆಲ್ಲ ಇದೆ ಅದೆಲ್ಲ ಲಕ್ಷ್ಮೀ ಸ್ವರೂಪವೇ. ಅದಿಲ್ಲದೆ ವಿಶ್ವ ಸ್ಥಿತಿ ಇಲ್ಲ, ಈ ಜಗತ್ತು ಉಳಿಲಿಕ್ಕೆ ಸಾಧ್ಯ ಇಲ್ಲ ಅಂತ. ಉಳಿಯೋಕೆ ಏನ್ ಬೇಕು ಅದೆಲ್ಲ ಆಕೆ ಕೊಡ್ತಾಳೆ ಅಂತ. ಹಾಗೆ ರುದ್ರನದು ಸಂಹಾರಕಾರಿ ಗೌರಿ ಒದಗಿ ಬರ್ತಾಳೆ. ಅದಕ್ಕೆ ಎಲ್ಲಪ್ಪ ಅಂದ್ರೆ ಗೌರಿ ಕಾಳಿ ಆಗ್ತಾಳೆ, ಕರಾಳವಾದ ಸ್ವರೂಪ ಬರ್ತದೆ ಅವಳಿಗೆ. ಸಪ್ತಶತಿಯಲ್ಲಿ ಕಾಳಿಯ ಸ್ವರೂಪದ ವರ್ಣನೆ ಇದೆ. ಅದು ಸುಮ್ಮನೆ ಪಾರಾಯಣ ಮಾಡ್ಕೊಂಡು ಹೋದ್ರೆ ಏನು ಗೊತ್ತಾಗೋದಿಲ್ಲ, ಸ್ವಲ್ಪ ಅರ್ಥಾನುಸಂಧಾನ ಮಾಡಿದ್ರೆ ಅಲ್ಲೇ ಬೆನ್ನು ಹುರಿಯಲ್ಲಿ ಚಳಿ ಬರ್ತದೆ ಒಂಚೂರು ಅಂತ. ಹಾಗಿದೆ ಅದು ಆ ಕಾಳಿಯ ಸ್ವರೂಪ. ಒಮ್ಮೆ ನಡುಗ್ತದೆ ಮೈ. ಅವಳೊಮ್ಮೆ ಬೊಬ್ಬೆ ಹಾಕಿದ್ರೆ ದಿಕ್ಕಿನ ತುದಿಯಲ್ಲಿ ಪ್ರತಿಧ್ವನಿ ಬರ್ತದಂತೆ, ನಾದಾಪೂರಿತ ದಿಗ್ಮುಖ ಅಂತ. ಅವಳ ಸಿಂಹನಾದ ದಿಕ್ಕುಗಳ ಕೊನೆಯಲ್ಲಿ ಪ್ರತಿಧ್ವನಿಗೊಳ್ಳುತ್ತದೆ ಅಂದ್ರೆ ಅವಳ ಶಕ್ತಿ ಏನಿರ್ಬೋದು, ಆ ಗರ್ಜನೆ ಎಂಥದ್ದಿರ್ಬೋದು. ಸ್ವರೂಪವು ಕೂಡ ಹಾಗೆ ಅಂತ. ನಿಮಗ್ನ ಆರಕ್ತನಯನ, ಆರಕ್ತನಯನ ಅಂದ್ರೆ ಕೆಂಪಾದ ಕಣ್ಣುಗಳು, ಅದು ಒಳಗೆಲ್ಲೋ ಇದೆಯಂತೆ, ಬಾವಿ ಹಾಗೆ ಆಳದಲ್ಲಿ ಇದೆಯಂತೆ. ನಿಮಗ್ನ ಅಂದ್ರೆ ಆಳದಲ್ಲಿ ಒಳಗೆ ಹುದುಗಿದೆ ಅಂತ, ಬಾವಿ ತರಹ ಇದೆ, ಅಲ್ಲಿ ಕೆಂಪಾಗಿ ಎರಡು ಕಣ್ಣುಗಳು ಅಂತ. ನಾಲಿಗೆ ಹೊರಚಾಚಿದ್ರೆ ನೃತ್ಯ ಬೀಜಾಸುರನ ಸಂಹಾರ ಮಾಡೋದಕ್ಕೂ ಸಾಕೋದು ಅಂತ ಹಾಗಿದೆ ಅದು. ನೃತ್ಯ ಬೀಜಾಸುರನ ಸಂಹಾರದ ಕಾರ್ಯದಲ್ಲಿ ಇಡೀ ರಣಕ್ಷೇತ್ರದಲ್ಲಿ ತನ್ನ ನಾಲಿಗೆಯನ್ನು ಹರಡಿದ್ರಂತೆ ಕಾಳಿ. ಯಾಕೆಂದ್ರೆ ನೃತ್ಯ ಬಿಂದು ಭೂಮಿಗೆ ಬಿದ್ದರೆ ನೃತ್ಯ ಬೀಜಾಸುರ ಮತ್ತೆ ಹುಟ್ಟಿ ಬರ್ತಾನೆ, ಒಂದೊಂದು ಬಿಂದುವಿಗೆ ಒಬ್ಬೊಬ್ಬ ಅಂತ. ತಪ್ಪಿಸ್ಬೇಕು ಅಂದ್ರೆ ನೆಲಕ್ಕೆ ಬೀಳಲೇಬಾರದು ನೃತ್ಯ ಬಿಂದುಗಳು ಅಂತ. ಇಡೀ ರಣಕ್ಷೇತ್ರಕ್ಕೆ ತನ್ನ ನಾಲಿಗೆಯನ್ನು ಚಾಚಿದ್ರೆ ಏನಿರ್ಬೋದು ಸ್ವರೂಪ ಅದು. ಶುಷ್ಕ ಮಾಂಸ, ಶುಷ್ಕ ಮಾಂಸ ಅಂದ್ರೆ ಅಲ್ಲಿ ಮಾಂಸವೇ ಇಲ್ಲವಂತೆ, ಮೂಳೆ ಮತ್ತು ಚಕ್ಕಳ ಮಾತ್ರ ಅಂತ, ಮೂಳೆ ಮತ್ತು ಚರ್ಮ ಮಾತ್ರ ಅಂತ. ಈ ಕಲ್ಕತ್ತಾದಲ್ಲೆಲ್ಲ
ಕಾಳಿಯ ಸ್ವರೂಪ ಒಂದು ಚಿತ್ರಣ ಮಾಡುವಾಗ ಈ ರೀತಿ ಚಿತ್ರಣ ಮಾಡ್ತಾರೆ. ಅದು ವಿಗ್ರಹಗಳು ಕೂಡ ಇದೆ ಅಂತ. ಬರೇ ಎಲುಬು ಮತ್ತು ಚರ್ಮ ಮಾತ್ರ ಇರುವಾಗ ಕಾಣ್ತದೆ ಅಂತ. ಇನ್ನಷ್ಟು ಭಯಂಕರತೆ ರೌದ್ರತೆಯನ್ನು ಉಂಟು ಮಾಡ್ಲಿಕ್ಕೆ ಅದು ಇರ್ತಕ್ಕಂಥದ್ದು ಅಂತ. ಇಂತಹ ಭಯಂಕರ ಸ್ವರೂಪ ಅಂತ. ಆ ಭಯಂಕರ ಸ್ವರೂಪ ಹಾಕಿ ಯುದ್ಧ ಮಾಡಿದ್ಲಂತೆ. ಯುದ್ಧ ಮಾಡೋದು ಹೇಗಂದ್ರೆ ಆನೆಗಳನ್ನು ತೆಗೆದು ಬಾಯಿ ಹಾಕೊಳ್ತಾ ಹೋಗುದು ಅಂತ. ಇಡೀ ಸೈನ್ಯವನ್ನೇ ತನ್ನ ಬಾಯಿಗೆ ಹಾಕೊಳ್ತಾ ಇದ್ರೆ ಅದೇ ಯುದ್ಧ ಅಂತ ಇದ್ದು ಅಂತ. ಯಾಕೆ ಇಂಥ ಸ್ವರೂಪ ಅಂದ್ರೆ ಸಂಹಾರಕರ್ತನ ರಾಣಿಯವಳು ಅಂತ. ಹಾಗಾಗಿ ಸಂಹಾರಕ್ಕೆ ಹೊರಟ್ರೆ ಅವಳಿಗೂ ಇಂಥ ಸ್ವರೂಪ ಬರ್ತದೆ, ಅತಿ ಭಯಂಕರವಾದ ಸ್ವರೂಪ ಬರ್ತದೆ. ಹಾಗೆ ಗೌರಿಯಾಗಿ ಶ್ಯಾಮಲೆಯಾಗಿ ಆಕೆ ಇನ್ನೊಂದು ರೀತಿಯ ಲಯವನ್ನು ಕೂಡ ಕೊಡ್ತಾರೆ. ಲಯ ಅಂದ್ರೆ ಚಿತ್ತಲಯ, ಮನೋಲಯ. ತತ್ವಗಳು ಹಿಂದಕ್ಕೆ ಲಯವಾಗಿ ಸಮಾಧಿ ಸಿದ್ಧ ಆಗ್ಬೇಕು ಅಂದ್ರೆ, ಯೋಗ ಸಾಧನೆ ಆಗ್ಬೇಕು ಅಂದ್ರೆ ಅಲ್ಲಿ ಕೂಡ ಆ ಲಯಕರ್ತನ ರಮಣಿ ಆಕೆಯ ಅನುಗ್ರಹ ಬೇಕಾಗ್ತದೆ. ಯಾವ ಯೋಗಿಯು ಕೂಡ ಅವನು ಎಂಥ ವೈಷ್ಣವ ಬೇಕಾದ್ರೆ ಇರ್ಬೋದು, ಆದ್ರೆ ಮನೋಲಯ ಆಗಬೇಕು ಅಂದ್ರೆ ಲಯಕರ್ತನ ಮತ್ತು ಅವನ ರಾಣಿಯ ಆಶೀರ್ವಾದ ಬೇಕೇ ಬೇಕು. ಅದಿಲ್ಲದೆ ಆಗೋದಿಲ್ಲ. ಹಾಗೆ ಪಾಪಗಳು ಸಂಹಾರ ಆಗ್ಬೇಕು, ಪಾಪಗಳು ಲಯ ಆಗ್ಬೇಕು, ಗೌರಿಯ ಆಶೀರ್ವಾದ ಬೇಕು, ಅದಕ್ಕೆ ಶಿವನ ಆಶೀರ್ವಾದ ಬೇಕು ಅಂತ. ಹೀಗೆ ಆ ತ್ರಿಮೂರ್ತಿ ಸುಂದರಿಯರು ತಮ್ಮ ತಮ್ಮ ಕಾರ್ಯವನ್ನು ಮಾಡ್ತಾರೆ. ಇವಳು ಸಂಹಾರಕಾರಿಣಿಯವಳು. ನಮ್ಮ ಜೀವನದಲ್ಲಿ ಯಾವುದೆಲ್ಲ ನಮ್ಗೆ ತೊಲಗಿ ಹೋಗ್ಬೇಕು ಅಂತಿದೆಯೋ, ನಾಶವಾಗಿ ಹೋಗ್ಬೇಕು ಅಂತಿದೆಯೋ ಕೆಡುಕುಗಳು ಮಾತ್ರ, ನಾವು ನಮ್ಗೆ ಆಗದೇ ಇರೋರೆಲ್ಲ ಹೋಗ್ಲಿ ಅಂತ ಹಾಕಿ ಪ್ರಾರ್ಥನೆ ಮಾಡೋದಲ್ಲ. ಯಾವುದೆಲ್ಲ ಬೇಡ ಮದ್ದಿದೆ ನಮ್ಮ ಜೀವನದಲ್ಲಿ ಅದೆಲ್ಲವನ್ನು ನೀಗುವವಳು ಶಿವೆ ಅಂತ, ದುರ್ಗೆ ಅಂತ. ಆಕೆಗೆ ಶರಣಾದಾಗ ಅಷ್ಟಾದ್ರೂ ಸಾಕಲ್ವಾ ಅಂತ. ನಮ್ಮ ಜೀವನದಲ್ಲಿ ಏನೋ ತೊಡಕುಗಳಿದೆ, ತೊಂದರೆಗಳಿದೆ, ಕ್ಲೇಶಗಳಿದೆ, ಅದೆಲ್ಲವನ್ನು ಲಯಗೊಳಿಸ್ತಾಳೆ ಅವಳು ಅಂಥವಳು. ಹಾಗಾಗಿ ಆಕೆಗೆ ನಾವು ಶರಣಾಗಬೇಕು. ಆಕೆಗೆ ಶರಣಾದ್ರೆ ಎಲ್ಲ ಸಮಸ್ಯೆಗಳಿಗೂ ಅಲ್ಲಿ ಪರಿಹಾರ ಇದೆ. ಅದು ಇದು ಅಂತಿಲ್ಲ. ನಾವು ಒಂದು ಶ್ಲೋಕವನ್ನು ಯಾವಾಗಲೂ ನೆನಪು ಮಾಡ್ತೇವೆ, ಸಪ್ತಶತಿಯ ಒಂದು ಶ್ಲೋಕ ಅದು. ದುರ್ಗೆ ಸ್ಮೃತ ಹರಸಿ ಭೀತಿ ವಿಶೇಷಂತೂ. 4 ಚರಣಗಳ ಶ್ಲೋಕ ಇದು, ಮಂತ್ರ ರೂಪವಾಗಿ ನೀವೆಲ್ಲರೂ ಪಠಿಸ್ಲಿಕ್ಕೆ ಯೋಗ್ಯ. ಇದು ನಿತ್ಯವೂ ಇದನ್ನು ಪಠಿಸ್ಲಿಕ್ಕೆ ಯೋಗ್ಯ. ನೀವು ಒಂದ್ಸತಿ ನೋಡಿ, ನಿಮ್ಗೆ ಬೇಕೋ ಬೇಡ ಅಂತ ಆಮೇಲೆ ನೀವು ಹೇಳಿದ್ವು. ಮೊದಲನೇ ಪದ ಏನ್ ಹೇಳ್ತದೆ ಅಂದ್ರೆ, ದುರ್ಗೆ, ದುರ್ಗಾ ಪರಮೇಶ್ವರಿಯೇ, ಸ್ಮೃತ, ನಿನ್ನ ಸ್ಮರಿಸಿದ್ರೆ ಸಾಕು, ಹರಸಿ ಭೀತಿ, ಭಯವನ್ನು ದೂರ ಮಾಡ್ತೀವಿ. ಇದು ಯಾರಿಗೆ? ಇದು ದೇವತೆಗಳಿಗೆ ಮಾತ್ರವಾ? ಬ್ರಾಹ್ಮಣರಿಗೆ ಮಾತ್ರವಾ? ಅಶೇಷ ಜಂತು, ಸಮಸ್ತ ಜೀವ ಜಂತುಗಳು. ನೀನು ಒಂದು ಜೀವ ಹೌದು, ಜಂತು ಹೌದು ಅಂದ್ರೆ ನಿನ್ನ ಭಯವನ್ನು ಆಕೆ ದೂರ ಮಾಡ್ತಾಳೆ. ಅದು ಯಾವ ಭಯ ಬೇಕಾದ್ರೂ ಇರ್ಬೋದು, ಎಂಥ ರೂಪದ ಭಯ ಬೇಕಾದ್ರೂ ಇರ್ಬೋದು, ಅದನ್ನು ಪರಿಹಾರ ಮಾಡ್ತಾಳೆ. ನಿಮ್ಮ ಜೀವನದಲ್ಲಿ ಭಯದ ಸಂದರ್ಭಗಳು ಇಲ್ವಾ ಅಂತ ಕೇಳೋದ್ರ ಇದ್ರೆ ಈ ಶ್ಲೋಕವನ್ನು ನೆನ್ಪು ಮಾಡ್ಕೊಳ್ಳಿ, ಆ ತಾಯಿಯನ್ನು ನೆನ್ಪು ಮಾಡ್ಕೊಳ್ಳಿ. ಆ ಭಯವನ್ನು ಆಕೆ ಪರಿಹಾರ ಮಾಡ್ತಾಳೆ. ಹರಸಿ ಭೀತಿ ಮಶೇಷ ಜಂತು. ಒಂದು ಅಪೇಕ್ಷೆ ಹುಟ್ಟಿದ್ರೆ ಸಾಕು, ಅದಾಗ್ತದೋ ಇಲ್ವಂತ ಭಯ. ಅದಾಯ್ತು ಅಂತ ಅನ್ಕೊಳ್ಳಿ, ನೀವು ಬಯಸಿದ್ರೆ ನಮ್ಗೆ ಸಿಕ್ತು ಅಂತ ಅನ್ಕೊಳ್ಳಿ, ಅದಕ್ಕೆ ಏನಾದ್ರು ತೊಂದರೆ ಆದ್ರೆ ಅಂತ ಭಯ. ಆಮೇಲೆ ಕಳೆದು ಹೋದ್ರೆ ಇದು, ಅದಕ್ಕೆ ಏನಾದ್ರು ಹಾನಿ ಆದ್ರೆ, ಈ ಭಯಕ್ಕೆ ಮುಕ್ತಾಯವೇ ಇಲ್ಲ. ಕೊನೆಗೆ ಏನಿಲ್ಲ ಅಂದ್ರೂ ಈ ಪ್ರಾಣ ಭಯ ಅನ್ನೋದು ಒಳಗಿದ್ದೇ ಇದೆ ಅಂತೆ ಜೀವಕ್ಕೆ. ನಿರಂತರವಾಗಿ ಸತ್ತು ಹುಟ್ಟಿ ಅಭ್ಯಾಸ ಇದೆ ನಮಗೆ, ತುಂಬಾ ಸತ್ಯ ಆಗಿದೆ ಅಂತ. ಹಾಗೆ ಅಭಿನಿವೇಶ ಅನ್ನೋ ಭಾಷೆಯಲ್ಲಿ ಯೋಗ ಅದನ್ನು ಕರೀತದೆ. ಅಭಿನಿವೇಶ ಅಂದ್ರೆ ಒಳಗೊಳಗೆ ಇರುವ ಮೃತ್ಯು ಭೀತಿ, ಅದಂತೂ ಎಷ್ಟೊತ್ತಿಗೂ ಇದ್ದೇ ಇದೆ, ಪ್ರತಿಕ್ಷಣವೂ ಕೂಡ ಇದ್ದೇ ಇದೆ. ಹಾಗಾಗಿ ಎಲ್ಲ ಬಗೆಯ ಭೀತಿಗಳನ್ನ ಸ್ಮರಣ ಮಾತ್ರದಿಂದ ಕಡಿತಾಳೆ ಆಕೆ. ಆಯ್ತು, ಭೀತಿ ಪರಿಹಾರ ಆಯ್ತು. ಮುಂದೆ ಏನು ಅಂದ್ರೆ ಒಳ್ಳೆ ಬುದ್ಧಿ ಬೇಕು. ಮತ್ತೆ ತಪ್ಪು ಮಾಡಬಾರ್ದು, ನಾವು ಮತ್ತೆ ಕಷ್ಟಕ್ಕೆ ಸಿಕ್ಕೊಳ್ಬಾರ್ದು. ಹಾಗಾಗಿ ಸ್ವಸ್ಥೈ, ಭೀತಿ ಕಳೆದ ಸ್ವಸ್ಥರಿಂದ ಸ್ಮರಿಸಲ್ಪಟ್ರೆ ಸ್ವಸ್ಥೈ ಸ್ಮೃತ ಮತೀವ ಶುಭಾಂ ದದಾಸಿ. ಅತ್ಯಂತ ಶುಭವಾದ ಮನಸ್ಸನ್ನು ಕೊಡ್ತಾಳೆ. ಇದು ಅತ್ಯಂತ ದೊಡ್ಡ ಸಂಪತ್ತು. ಇದಕ್ಕಿಂತ ದೊಡ್ಡ ವರ ಬೇರೆ ಇಲ್ಲ. ಒಳ್ಳೆ ಬುದ್ಧಿ, ಒಳ್ಳೆ ಮನಸ್ಸು ಅನ್ನೋದಕ್ಕಿಂತ ದೊಡ್ಡ ವರ ಬೇರೆ ಯಾವುದೂ ಇಲ್ಲ. ಇದನ್ನೇ ಕೇಳಬೇಕು ನಾವು. ಇದೊಂದು ಇದ್ರೆ ದೇವತೆಗಳ ಜೊತೆಗಿರ್ತಾರೆ, ದೇವರೇ ನಮ್ಮ ಜೊತೆಗಿರ್ತಾರೆ. ಹಾಗಾಗಿ ಸ್ವಸ್ಥೈ ಸ್ಮೃತ ಮತೀವ ಶುಭಾಂ ದದಾಸಿ. ದಾರಿದ್ರ್ಯ ದುಃಖ ಭಯಹಾರಿಣಿ. 3ನೇ ಪಾದ. ದಾರಿದ್ರ್ಯವನ್ನು ಪರಿಹಾರ ಮಾಡ್ತಾಳೆ, ದುಃಖವನ್ನು ಪರಿಹಾರ ಮಾಡ್ತಾಳೆ, ಭಯವಂತೂ ಹೇಗೂ ಪರಿಹಾರ ಮಾಡ್ತಾಳೆ. ತ್ವದನ್ಯ, ನಿನ್ನನ್ನು ಬಿಟ್ಟರು ಯಾರು? ಎಂಥವ್ರು ಅಂದ್ರೆ ಸರ್ವೋಪಕಾರಕರಣಾಯ ಸದಾರ್ದ್ರ ಚಿತ್ತ. ಎಲ್ಲ ಉಪಕಾರವನ್ನು ಮಾಡ್ತಾಳಂತ. ಅದು ಇದು ಅಂತಿಲ್ಲ. ಚಿಕ್ಕದ್ರಿಂದ ಹಿಡಿದು
ದೊಡ್ಡದ್ರವರೆಗೆ ನಿಮ್ಗೆ ಏನ್ ಬೇಕು, ಯಾವಾಗ ಏನಾಗಬೇಕು ಅದೆಲ್ಲವನ್ನು ಮಾಡಿಕೊಡಬಲ್ಲಳು. ಹಾಗಾಗಿ ಈ ಶ್ಲೋಕ ಇದೆಯಲ್ಲ, ಶ್ಲೋಕ ರೂಪವಾದ ಮಂತ್ರ ಇದು ಅಂತ, ಅಥವಾ ಮಂತ್ರ ರೂಪವಾದ ಶ್ಲೋಕ ಇದು ಅಂತ. ಈ ಒಂದು ಶ್ಲೋಕ ನಮಗಿದ್ರೆ ಜೀವನದಲ್ಲಿ ಬೇರೆ ಸಮಸ್ಯೆ ಅಂತ ಇಲ್ಲ, ಎಲ್ಲಕ್ಕೂ ಪರಿಹಾರ. 4ನೇ ಪಾದದಲ್ಲಿ ಸರ್ವೋಪಕಾರ ಕಾರಣಾಯ, ಎಲ್ಲ ಉಪಕಾರವನ್ನು ಮಾಡ್ತಾರೆ, ಯಾವುದೊಂದು ಬಾಕಿ ಇಲ್ಲದೆ. ಹಾಗಾಗಿ ಅದು ದುರ್ಗೆಯ ಮಹತಿ. ಆಕೆಯನ್ನ ಸಪ್ತಶತಿ ಇನ್ನೊಂದು ಕಡೆ ವರ್ಣನೆ ಮಾಡುವಾಗ ಆರೋಗ್ಯವನ್ನು ಕೊಡ್ತಾಳಂತೆ, ರೋಗ ಪರಿಹಾರ ಮಾಡ್ತಾಳಂತೆ. ತುಷ್ಟಳಾದರೆ ರೋಗಾನಶೇಷಾನಪಹಂಸಿ ತುಷ್ಟ. ನಮ್ಮ ಸೇವೆಯಿಂದ ಆಕೆ ಪ್ರಸನ್ನನಾದಳು ಅಂತಾದ್ರೆ ರೋಗ ಇಲ್ಲ ಜೀವನದಲ್ಲಿ, ಆರೋಗ್ಯವನ್ನು ಕೊಡ್ತಾಳೆ. ರುಷ್ಟಳಾದರೆ ನಮ್ಮೆಲ್ಲ ಅಪೇಕ್ಷೆಗಳು ಭಂಗಗೊಳ್ತೇವೆ, ಆಶಾ ಭಂಗವೇ ಹೆಜ್ಜೆ ಹೆಜ್ಜೆಗೂ. ರುಷ್ಟಾತು ಕಾಮ ಸಕಲಾನಭೀಷ್ಟಾನ್, ಹೋದಲ್ಲಿ ವಿಘ್ನ, ಹೋದಲ್ಲಿ ತೊಂದರೆ, ಯಾವುದು ಬೇಕು ಅಂತ ಬಯಸಿದ್ರು ಅದಾಗೋದಿಲ್ಲ. ಅದು ಪಾಪಿ ಹೋದಲ್ಲಿ ಮೊಣಕಾಲು ನೀರು ಎನ್ನುವಂತೆ ಬದುಕಾಗಿ ಬಿಡ್ತದೆ. ತ್ವಾಮಾಶ್ರಿತಾನ ನ ವಿಪನ್ನರಾಣ, ನಿನ್ನನ್ನೊಮ್ಮೆ ಆಶ್ರಯಿಸಿದ್ರೆ ಅವರಿಗೆ ಜೀವನದಲ್ಲಿ ಕಷ್ಟ ಅಂತಿಲ್ಲ, ಆಪತ್ತಿಲ್ಲ ಜೀವನದಲ್ಲಿ. ನ ವಿಪನ್ನರಾಣ, ಅಷ್ಟು ಮಾತ್ರ ಅಲ್ಲ, ಯಾರು ನಿನ್ನನ್ನು ಆಶ್ರಯಿಸ್ತಾರೋ ಅವರು ಬೇರೆಯವರಿಗೆ ಆಶ್ರಯ ಕೊಡುವಂತೆ ಆಗ್ತಾರೆ, ಆಶ್ರಯದಾತರಾಗ್ತಾರೆ. ತ್ವಾಮ ಆಶ್ರಿತಾ ಹಿ ಆಶ್ರಯತಾನ್ ಪ್ರಯಾಂತಿ, ಯಾರು ನಿನ್ನನ್ನು ಆಶ್ರಯಿಸ್ತಾರೋ ಅವ್ರು ನಿನ್ನ ಹಾಗಾಗ್ತಾರೆ, ಅವ್ರು ಆಶ್ರಯ ಕೊಡ್ತಾರೆ, ಆಶ್ರಯದಾತರಾಗ್ತಾರೆ. ಇದು ಅವಳ ಒಂದು ವೈಶಿಷ್ಟ್ಯ. ಕೊನೆಯಲ್ಲಿ ಒಂದು ಪ್ರಸಿದ್ಧವಾದ ಶ್ಲೋಕ ಇದೆ ಸಪ್ತಶತಿಯಲ್ಲೇ, ಅದನ್ನ ಈ ಸಂಪುಟೀಕರಣಕ್ಕೆ ಅಥವಾ ಪಲ್ಲವ ಪಾರಾಯಣಕ್ಕೆ ತುಂಬಾ ಬಳಸ್ತಾರೆ. ಬಳಸುವಾಗ ಶತ್ರು ಸಂಹಾರಕ್ಕೆ ಅಂತ ಬಳಸ್ತಾರೆ ಅದನ್ನ. ಸಾಮಾನ್ಯವಾಗಿ ಸರ್ವಾಬಾಧಾ ಪ್ರಶಮನಂ ತ್ರೈಲೋಕ್ಯಸ್ಯ ಅಖಿಲೇಶ್ವರಿ ಏವಮೇವ ತ್ವಯಾ ಕಾರ್ಯಂ ಅಸ್ಮದ್ ವೈರಿ ವಿನಾಶನಂ. ಆ ಉತ್ತರ ಭಾಗ ಮಾತ್ರ ಇಟ್ಕೊಂಡ್ಬಿಟ್ಟಿದ್ದಾರೆ. ಏನು ಹಾಗಂದ್ರೆ ಏವಮೇವ ತ್ವಯಾ ಕಾರ್ಯಂ, ಹೀಗೆ ಮಾಡ್ಬೇಕು ನೀನು ಯಾವಾಗಲೂ. ಹೇಗೆ ಅಂದ್ರೆ ಅಸ್ಮದ್ ವೈರಿ ವಿನಾಶನಂ, ನಮ್ಮ ಶತ್ರುಗಳನ್ನು ಸಂಹಾರ ಮಾಡಬೇಕು. ಅದು ರಾಕ್ಷಸ ಸಂಹಾರದ ನಂತರ ದೇವತೆಗಳು ಮಾಡಿರ್ತಕ್ಕಂಥ ದೇವಿಯ ಸ್ತುತಿ ಇದು. ಅಲ್ಲಿ ದೇವತೆಗಳು ಹೇಳುವಂಥದ್ದು ಏವಮೇವ ತ್ವಯಾ ಕಾರ್ಯಂ, ಹೀಗೆಯೇ, ಈಗ ನೀನು ದೈತ್ಯ ಸಂಹಾರ ಮಾಡಿದೆಯಲ್ಲ ಅದೇ ರೀತಿಯಲ್ಲಿ ಅಸ್ಮದ್ವೈರಿ ವಿನಾಶನ, ನಮ್ಮ ಶತ್ರುಗಳ ಸಂಹಾರ ಮಾಡಬೇಕು ನೀನು ಅನ್ನೋ ಶ್ಲೋಕ ಇಟ್ಕೊಂಡು ಅದನ್ನು ತುಂಬಾ ಪ್ರಯೋಗ ಮಾಡ್ತಾರೆ. ನಮ್ಮ ಶತ್ರುಗಳನ್ನು ಸಂಹಾರ ಮಾಡಬೇಕು ಅನ್ನೋ ಕಾರಣಕ್ಕೆ ತಮ್ಮ ಶತ್ರುಗಳ ಸಂಹಾರಕ್ಕೋಸ್ಕರವಾಗಿ ಅದನ್ನ ಬಳಸ್ತಾರೆ. ಆದ್ರೆ ಆ ಶ್ಲೋಕ ಪೂರ್ತಿ ಗಮನಿಸಿದ್ರೆ ಅದು ಹಾಗಿಲ್ಲ. ಅದು ಏನಿದೆ, ಅದು ಸರ್ವಾಬಾಧಾ ಪ್ರಶಮನ, ಎಲ್ಲಾ ಬಾಧೆಗಳನ್ನು ಶಮನ ಮಾಡು. ಅದು ದೇಹದ ಬಾಧೆ ಇರ್ಬೋದು, ಮನಸ್ಸಿನ ಬಾಧೆ ಇರ್ಬೋದು, ಶತ್ರು ಬಾಧೆ ಇರ್ಬೋದು, ಕ್ರಿಮಿಕೀಟಗಳ ಬಾಧೆ, ಅದು ಬೆಳಗು ಮತ್ತೊಂದಕ್ಕೂ ಇರ್ಬೋದು, ಎಲ್ಲಾ ಬಾಧೆಗಳನ್ನು ಶಮನಗೊಳಿಸಬೇಕು. ಅಲ್ಲಿಂದ ಆರಂಭ. ಅದು ಸರ್ವಾಬಾಧ ಪ್ರಶಮನ, ತ್ರೈಲೋಕ್ಯಸ್ಯ, ಸ್ವಾರ್ಥಕ್ಕಿರೋದಲ್ಲ ಅದು, ತ್ರೈಲೋಕ್ಯಸ್ಯ, 3 ಲೋಕದ ಸರ್ವಾಬಾಧ ಪ್ರಶಮನ, ಎಲ್ಲಾ ಬಾಧೆಗಳನ್ನು ಕೂಡ ಶಮನಗೊಳಿಸು. ಮೂಜಗದ ಸಕಲ ಬಾಧೆಗಳನ್ನು ಶಮನಗೊಳಿಸು, ಹಾಗೆಯೇ ಮೂಜಗದ ಶತ್ರುಗಳನ್ನು ಸಂಹಾರ ಮಾಡು. ಅದಿರೋದು ಹೇಗೆ ಅಂದ್ರೆ ತಮ್ಮ ಶತ್ರುಗಳನ್ನಂತಿರೋದಲ್ಲ, ಅದು ತ್ರೈಲೋಕ್ಯಸ್ಯ ಅಂತ. ತ್ರೈಲೋಕ್ಯದ ಶತ್ರುಗಳು ಯಾರಿದಾರೋ ಅವರ ಸಂಹಾರಕ್ಕೆ. ಅಂದ್ರೆ ನಮ್ಮ ಶತ್ರುವಾದವನು ಕೇವಲ ನಮ್ಮ ಶತ್ರುವಾದ್ರೆ ಸಾಲದು, ಅವನು ದುಷ್ಟನಾಗಿರ್ಬೇಕು, ಅವನು ಸೃಷ್ಟಿ ಕಂಟಕನಾಗಿರ್ಬೇಕು. ಹಾಗಿದ್ರೆ ಮಾತ್ರ ಈ ಶ್ಲೋಕ ಪೂರ್ತಿ ಫಲ ಕೊಡುವಂಥದ್ದು. ಯಾಕಂದ್ರೆ ಸಂದರ್ಭ ಅಂತದ್ದು, ಏವಮೇವ ತ್ವಯಾ ಕಾರ್ಯಂ, ಹೀಗೆ ಮಾಡ್ಬೇಕು ಶತ್ರು ಸಂಹಾರವನ್ನ. ಹೇಗೆ ಅಂದ್ರೆ ಮಹಿಷಾಸುರನ ಸಂಹಾರ ಮಾಡಿದ ಹಾಗೆ, ಶುಂಭ ನಿಶುಂಭರ ಸಂಹಾರ ಮಾಡಿದ ಹಾಗೆ. ಅದು ವೈಯಕ್ತಿಕ ಅಲ್ಲ, ಅದು ಶುಂಭ ನಿಶುಂಭರ ಮಹಿಷಾಸುರನ ಸಂಹಾರ 3 ಲೋಕದ ಹಿತ ಕಾರ್ಯ, ಅದು 3 ಲೋಕಕ್ಕೆ ಕಂಟಕರವರು. ಹಾಗಾಗಿ ಅವ್ರು ನಮ್ಮ ಶತ್ರುಗಳಾದ್ರೆ ಸಾಲದು, ಅವ್ರು ಕೆಟ್ಟವರಾಗಿರ್ಬೇಕು. ಹಾಗಿದ್ರೆ ಮಾತ್ರವೇ ಈ ಶ್ಲೋಕ ಪ್ರಯೋಗಕ್ಕೆ ಸಲ್ಲುವಂಥದ್ದು, ಹೊರತು ಅದಿಲ್ಲದಿದ್ರೆ ಈ ಶ್ಲೋಕ ಪ್ರಯೋಗಕ್ಕೆ ಸಲ್ಲುವಂಥದ್ದಲ್ಲ. ಈ ಶ್ಲೋಕದ ಅಭಿಪ್ರಾಯ ಅದಲ್ಲ. ಏವಮೇವ ತ್ವಯಾ ಕಾರ್ಯಂ ಅನ್ನುವಾಗಲೇ, ಹೀಗೆ ಅನ್ನುವಾಗಲೇ ಆ ದೈತ್ಯ ಸಂಹಾರಕ್ಕೆ ಹೋಲಿಕೆ ಬರಬೇಕು, ಅದು ಹಾಗಿರ್ಬೇಕು. ಅದು ಅಂತ ಬದುಕಿನ ಎಲ್ಲ ಕಂಟಕಗಳ ನಿವಾರಣೆ ಮಾಡ್ತಕ್ಕಂಥ ಆ ದೇವಿಯನ್ನು ವರ್ಷಕ್ಕೊಮ್ಮೆ ವಿಶೇಷ ಆರಾಧನೆ ಮಾಡುವಂಥದ್ದು. ಯಾಕೆಂದ್ರೆ ವರ್ಷಕ್ಕೊಮ್ಮೆ ಮಾತ್ರ ಅಲ್ಲ, ಪ್ರತಿನಿತ್ಯ ಆರಾಧನೆ ಮಾಡಬೇಕು ನಾವು ಆಕೆಯನ್ನ. ಶಂಕರಾಚಾರ್ಯರು ನಮಗೆ ಕೊಟ್ಟಿರ್ತಕ್ಕಂಥ ಪಂಚಾಯತನ ಪೂಜಾ ಪದ್ಧತಿಯಲ್ಲಿ ಪ್ರತಿನಿತ್ಯ ದುರ್ಗಾರಾಧನೆ ಇದೆ. ಸೂರ್ಯ, ಗಣಪತಿ, ಅಂಬಿಕಾ, ಶಿವ, ವಿಷ್ಣು ಎನ್ನುವಾಗ ಮಧ್ಯೆ ಬರ್ತಾಳೆ ಅವಳು. ಈ ಕಡೆಯಿಂದಲೂ 3, ಆ ಕಡೆಯಿಂದಲೂ 3, ಸರಿ ಮಧ್ಯದಲ್ಲಿ ಅಂಬಿಕೆ ಬರ್ತಾಳೆ. ಹಾಗಾಗಿ ನಿತ್ಯಾರಾಧನೆಗೆ ಯೋಗ್ಯಳು.
ಪ್ರತಿ ಕ್ಷಣವೂ ಕೂಡ ನಾವು ಆಕೆಯನ್ನ ಆರಾಧನೆ ಮಾಡಬೇಕು ಅಂತವಳವಳು. ಆದರೆ ವಾರ್ಷಿಕವಾಗಿ ಎಲ್ಲ ಸೇರಿ ದೇವಸ್ಥಾನದಲ್ಲಿ ಒಂದು ಉತ್ಸವ ರೂಪದಲ್ಲಿ ನಾವು ಅದನ್ನು ಆಚರಣೆ ಮಾಡ್ತೇವೆ. ಅಂತ ಒಂದು ಸಂದರ್ಭ ಇದು, ವರ್ಧಂತಿ ಇದು, ರಥೋತ್ಸವ ಇದು ದೇವಿಯದ್ದು. ರಥವೇರಿ ದೇವಿ ವೈಭವದಲ್ಲಿ ನಮ್ಮೆಲ್ಲರ ಮುಂದೆ ಪ್ರಕಟವಾಗಿ ಆಶೀರ್ವಾದ ಮಾಡ್ತಾಳೆ. ಆಕೆ ಏರಿದಂತೆ ನಾವು ಜೀವನದಲ್ಲಿ ಏರ್ತೇವೆ. ಆಕೆ ಯಾಕೆ ರಥವನ್ನು ಏರಬೇಕು ಅಂದ್ರೆ ಅವಳು ಏರದಂತೆ ನಾವು ಕೂಡ ಜೀವನದಲ್ಲಿ ಏರ್ತೇವೆ. ಇವತ್ತು ನಾವು ರಥೋತ್ಸವ ಸಂದರ್ಭದಲ್ಲಿ ನಮ್ಮ ರಥ ಸೇವೆ ಮಾಡಿದ ರಾಜಶೇಖರ ಹೆಬ್ಬಾರರಿಗೆ ಹೇಳ್ತಾ ಇದ್ವು, ಈ ರಥದ ವೈಭವ ಇನ್ನೂ ವೃದ್ಧಿ ಆಗಬೇಕು ಅಂತ, ಇನ್ನೂ ಏರ್ಬೇಕು ಇದು ಅಂತ. ಯಾಕೆ ನೆನಪು ಮಾಡ್ಕೊಂಡು ಅಂದ್ರೆ ಏರ್ಬೇಕು. ಯಾಕೆ ಅಂದ್ರೆ ಅದು ಏರಿದಂತೆ ನಾವೆಲ್ಲ ಏರ್ತೇವೆ. ದೇವಿಯನ್ನು ಎಷ್ಟು ಎತ್ತರ ಇಡ್ತೇವೆ ನಾವು, ಅಷ್ಟು ಎತ್ತರಕ್ಕೆ ನಾವೇ ಏರುವಂಥದ್ದು. ದೇವಿಗೇನು ನಾವು ಏರಿಸಿದ ಮಾತ್ರಕ್ಕೆ ಅವಳಿಗೇನಾಗ್ತದೆ? ಅವಳಿಗೆ ಹೆಚ್ಚೇನಿಲ್ಲ, ಕಡಿಮೆ ಏನಿಲ್ಲ, ಅವಳಿಗೆ ಸರ್ವವ್ಯಾಪಿನಿಯವಳು. ಆದ್ರೆ ಎಷ್ಟು ಎತ್ತರಕ್ಕೆ ನಾವು ಏರಿಸ್ತೇವೆ ದೇವಿಯನ್ನ, ಅಷ್ಟು ನಮ್ಮ ಜೀವನದಲ್ಲಿ ನಾವು ಏಳಿಗೆಯನ್ನ, ಉನ್ನತಿಯನ್ನ ಪಡಿತೇವೆ. ಅದಕ್ಕಿರುವಂಥದ್ದು ಆ ರಥೋತ್ಸವ. ಅದು ನೆರವೇರಿದೆ, ಸಂಭ್ರಮದಲ್ಲಿ ನೆರವೇರಿದೆ. ಮುಂದಿನ ದಿನಗಳಲ್ಲಿ ಮಹಾ ಸಂಭ್ರಮದಲ್ಲಿ ಈ ರಥೋತ್ಸವ ನೆರವೇರುವಂತೆ ಆಗಲಿ ಎಂಬುದಾಗಿ ನಾವು ಈ ಸಮಯದಲ್ಲಿ ಆಶಿಸುವಂಥದ್ದು. ಹಾಗೆ ಇದಕ್ಕೆ ಅನೇಕರು ಯುವಕರು ಸೇವೆ ಮಾಡಿದ್ದಾರೆ. ಇದಕ್ಕೆ ಅದನ್ನು ಪ್ರತ್ಯೇಕ ಹೇಳಲೇಬೇಕು ಅಂತ ನಮ್ಮ ಸಮಿತಿ ಕಡೆಯಿಂದ ಕೂಡ ಅಪೇಕ್ಷೆ ಇದೆ. ಅದು ದೇವಿಯ ಕಾರ್ಯ ಇದು. ನಾವು ಭಿಕ್ಷಾ ಪಾತ್ರ ಹಿಡ್ಕೊಂಡು ಹೋಗುವಂಥದ್ದಲ್ಲ. ಇದಕ್ಕೆ ಅದು ಏನು ಬರಬೇಕು ತಾನೇ ಬಂದು ಸಲ್ಲಬೇಕು, ಸಾಮಗ್ರಿಗಳು ಸಂಪತ್ತು ಬಂದು ಒದಗಬೇಕು. ಅದಕ್ಕೊಂದು ಒಳ್ಳೆ ವ್ಯವಸ್ಥೆಯನ್ನ ಈ ನಮ್ಮ ಸಮಿತಿಯವರು ಮಾಡ್ಕೊಂಡಿದ್ದಾರೆ. ಒಂದು 200 ಹುಡುಗರನ್ನ ಹುಡುಕಿ, ನಮ್ಮ ಈ ಭವತಾರಣಿ ಇವರಿಗೆ ಕುಲದೇವರು ಅಂತ 200 ಹುಡುಗರನ್ನ ಹುಡುಕಿ ವಾರ್ಷಿಕವಾಗಿ ಒಂದು ಮೊತ್ತವನ್ನು ಸೇವೆ ಮಾಡಬೇಕು ಈ ರಥೋತ್ಸವಕ್ಕೆ, ಈ ವರ್ಧಂತಿ ಉತ್ಸವಕ್ಕೆ ಅಂತ ಒಂದು ವ್ಯವಸ್ಥೆ ಅದು. ಹಾಗೆ ಈ ಕಾರ್ಯಕ್ರಮ ನೆರವೇರ್ತಾ ಇದೆ. ಪ್ರತಿ ವರ್ಷವೂ ಕೂಡ ಅವರುಗಳು ಸೇವೆಯನ್ನು ಮಾಡ್ತಾ ಇದ್ದಾರೆ. ಆ ಎಲ್ಲ ಹುಡುಗರಿಗೂ ಕೂಡ ಆಶೀರ್ವಾದಗಳು. ಯಾಕೆಂದ್ರೆ ನೀವೇನೋ ಕೊಟ್ರಿ ಈ ಕಾರ್ಯಕ್ರಮ ನಡೀತು ಅನ್ನೋ ಕಾರಣಕ್ಕಲ್ಲ, ಇಲ್ಲಿ ಕಾರ್ಯಕ್ರಮ ಚೆನ್ನಾಗಾಯ್ತು ಅನ್ನೋ ಕಾರಣಕ್ಕೆ ಆಶೀರ್ವಾದ ಮಾಡ್ತಾ ಇರುವಂತದ್ದಲ್ಲ. ನೀವು ಆಶೀರ್ವಾದ ಭಾಜನರಾದ್ರಿ, ನೀವು ನಿಮ್ಮ ಕುಲದೇವರನ್ನು ಸ್ಮರಣೆ ಮಾಡ್ಕೊಂಡ್ರಿ. ನೀವು ಇವತ್ತು ಎಲ್ಲೋ ಇರ್ಬೋದು, ದೂರ ಇರ್ಬೋದು, ಆದ್ರೆ ಇದ್ದಲ್ಲಿಯೇ ಕುಲದೇವರ ಸ್ಮರಣೆ ಮಾಡ್ಕೊಂಡು ಒಂದು ಸೇವೆಯನ್ನು ಸಲ್ಲಿಸಿದ್ರಲ್ಲ ನೀವು, ಅದು ನಮಗೆ ಸಂತೋಷ. ಯಾಕೆಂದ್ರೆ ಅದೇ ಉದಾಹರಣೆ ಮತ್ತೆ ಕೊಡ್ಬೇಕಾಗ್ತದೆ. ಬೇರಿನಿಂದ ಬೇರೆಯಾದ ಎಲೆಗೆ, ಹೂವಿಗೆ ಅಥವಾ ಶಾಖೆಗೆ ಭವಿಷ್ಯ ಇಲ್ಲ, ಆಯುಸ್ಸು ಮುಗಿತು ಅಂತ ಅರ್ಥ ಅದಕ್ಕೆ ಅಂತ. ಬೇರಿನಿಂದ ಬೇರೆಯಾಗಬಾರ್ದು, ಬೇರ್ಪಡಬಾರ್ದು ಅಂತ. ಹಾಗೆ ನೀವು ನಿಮ್ಮ ಬೇರಿನಿಂದ ಬೇರೆ ಆಗಲಿಲ್ಲ. ಇದು ಬೇರು, ಒಂದು ಕುಲದೇವರು ಅಂತಂದ್ರೆ ಬದುಕಿನ ತಾಯಿ ಬೇರು. ಅದು ತಾಯಿ ಬೇರು ಅಂತ ಅನ್ನೋದು ಇಲ್ಲಿ ಪೂರ್ತಿ ಅನ್ವರ್ಥ. ಯಾಕೆಂದ್ರೆ ಇದು ತಾಯಿ ಇರುವಂಥದ್ದು ಇಲ್ಲಿ ದುರ್ಗಾ ಪರಮೇಶ್ವರಿ. ಹಾಗಾಗಿ ಆಕೆಯಿಂದ ನೀವು ಬೇರ್ಪಡದೆ ಆಕೆಯೊಟ್ಟಿಗೆ ಹೊಂದಿಕೊಂಡಿದ್ದೀರಿ, ಆಕೆಯನ್ನು ಸ್ಮರಣೆ ಮಾಡ್ತೀರಿ, ಸೇವೆ ಮಾಡ್ತೀರಿ. ಎಲ್ಲ ನಿಮಗೆ ಆಕೆ ಕೊಟ್ಟಿದ್ದು. ಒಂದು ಅಂಶ ಆಕೆಗೆ ಸಮರ್ಪಣೆ ಮಾಡಿದ್ರಿ ಅಂದ್ರೆ ನೀ ನಿತ್ಯ ಬಾಳ್ ನಿನ್ನ ಅರ್ಚನೆಗೆ ಎನ್ನುವಂತ ಆಯ್ತು ನೋಡಿ ಇದು ಅಂತ. ಹಾಗಾಗಿ ಅವರಿಗೆಲ್ಲ ವಿಶೇಷ ಆಶೀರ್ವಾದಗಳು. ಹಾಗೆ ನಮ್ಮ ಅಶೋಕ ದಂಪತಿಗಳು, ಅವರಿಗೊಂದು ವಿಶೇಷ ಆಶೀರ್ವಾದ ಇವತ್ತಿಲ್ಲಿ ಸಂದಿದೆ. ತುಂಬಾ ಸಂತೋಷ ಆಗ್ತದೆ. ಯಾಕೆಂದ್ರೆ ಬೇರಿನಿಂದ ವೃಕ್ಷ ಬೆಳೆದು 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 ಒಂದು ಹೂ ತುಂಬಾ ಎತ್ತರದಲ್ಲೇ ಬಿಡ್ತದೆ. ಹೂ ಬಿಡುವಾಗ ಬೇರೆಲ್ಲೋ ಇದೆ, ಆ ಹೂ ಎಲ್ಲೋ ಆಕಾಶದಲ್ಲಿ ಹೂ ಬಿಟ್ಟಿರ್ತದೆ. ಅದು ಒಂದು ಸುರಿಗಿ ಮರ ಅಂತಂದ್ರೆ ಹೂ ಎಲ್ಲೋ ಎತ್ತರದಲ್ಲಿ ಇರ್ತದೆ ನೋಡಿ ಅಂತ. ಹಾಗೆ ಈ ತಾಯಿ ಬೇರು ಅದು ಬೆಳೆದು ದೊಡ್ಡ ವೃಕ್ಷವಾಗಿ ಬಿಟ್ಟ ಒಂದು ಹೂವು ಅಶೋಕ ಮತ್ತು ಅವರ ಒಂದು ಉದ್ಯಮ ಅಂತ. ಅಂದ್ರೆ ಅವರಿಗೆ ಊರಿನ ಸ್ಮರಣೆ ಇದೆ, ಮತ್ತು ಕುಲದೇವರ ಸ್ಮರಣೆ ಇದೆ, ಗುರುಪೀಠದ ಒಂದು ಸ್ಮರಣೆ ಇದೆ. ಅದು ನಮ್ಗೆ ತುಂಬಾ ಒಂದು ಮನಸ್ಸಿಗೆ ಹಿತವನ್ನುಂಟು ಮಾಡ್ಕೊಳ್ತಕ್ಕಂಥದ್ದು. ಅವರಿಗೊಂದು ಸನ್ಮಾನ, ಆಶೀರ್ವಾದ ಸಂದಿದೆ. ಅವರು ಇನ್ನಷ್ಟು ಏಳಿಗೆಯನ್ನ, ಉನ್ನತಿಯನ್ನ ಸಾಧಿಸಿ ಹೆಚ್ಚಿನ ಸೇವೆಯನ್ನು ಸಮಾಜಕ್ಕೆ ಮಾಡುವಂತೆ ಆಗಲಿ ಎಂಬುದಾಗಿ ನಾವು ಈ ಸಮಯದಲ್ಲಿ ಆಶೀರ್ವಾದ ಮಾಡುವಂಥದ್ದು. ಪ್ರತಿ ವರ್ಷವೂ ನಾವು ಇಲ್ಲಿಗೆ ಬರ್ತೇವೆ. ಕಳೆದ ವರ್ಷ ಏನೊಂದು ಸಂದರ್ಭ ಇತ್ತು, ಆದ್ರೂ ನಾವು ಇಲ್ಲಿಗೆ ಬಂದು ಭಾಗಿಯಾಗಿ ಮತ್ತು ಮುಂದಕ್ಕೆ ಪ್ರಯಾಗಕ್ಕೆ ನಾವು ಪ್ರಯಾಣ ಮಾಡಿದ್ದು. ಅದ್ರ ನೆನಪಾಯ್ತು. ಮುರುಡೇಶ್ವರದಿಂದ ಬಂದಿದ್ದು ಕಳೆದ ವರ್ಷ, ಪ್ರಯಾಗಕ್ಕೆ ಪ್ರಯಾಣ ಮಾಡಿದ್ದು, ಕುಂಭಮೇಳಕ್ಕೆ, ಮಹಾಕುಂಭಮೇಳಕ್ಕೆ ಪ್ರಯಾಣವನ್ನ ಮಾಡಿದ್ವು. ಆದರೆ ಪ್ರತಿ ವರ್ಷ ಬಂದಾಗಲೂ ಒಂದು ಸಂತೋಷ ಆಗುವಂಥದ್ದು ಏನಂದ್ರೆ, ಎಷ್ಟು ಅಂದ್ರೆ
ಉನ್ನತಿ ಆಗ್ತಾ ಹೋಗ್ತಾ ಇದೆ. ಮೊದಲನೇದಾಗಿ ಸ್ವಚ್ಛತೆ, ದೇವರ ಪರಿಸರದಲ್ಲಿರುವ ಸ್ವಚ್ಛತೆ. ಯಾಕೆಂದ್ರೆ ಈ ಕೊಳಕು ಎಲ್ಲಿದೆ ಅಂತೆ ಅಂದ್ರೆ ಕೊಳಕಿನ ವರ್ಣನೆ ಎಲ್ಲಿ ಬರ್ತದೆ ಅಂದ್ರೆ ನರಕದಲ್ಲಿ ಬರ್ತದೆ. ಕೊಳಕಿನ ವರ್ಣನೆ ನರಕವನ್ನು ವರ್ಣನೆ ಮಾಡುವಾಗ ಅಲ್ಲಿ ಕೊಳೆ, ಕಲ್ಮಶ, ದುರ್ಗಂಧ ಇದನ್ನು ವರ್ಣನೆ ಮಾಡ್ತಾರೆ. ಹಾಗಾಗಿ ನಾವು ನಮ್ಮ ದೇವಸ್ಥಾನದ ಒಳಗೆ ಹೊರಗೆ ಆ ಕೊಳಕನ್ನು ತಂದ್ಕೊಂಡ್ರೆ ಅಥವಾ ನಮ್ಮ ಮನೆ ಒಳಗೆ ಹೊರಗೆ ಕೊಳಕನ್ನು ತಂದ್ಕೊಂಡ್ರೆ ಅದರ ಅರ್ಥ ನರಕಕ್ಕೆ ನಾವು ಆಮಂತ್ರಣ ಕೊಡ್ತಾ ಇದ್ದೇವೆ. ನಮ್ದಿದು ಈ ವಿದೇಶಿ ಸ್ವಚ್ಛತಾ ಪ್ರಜ್ಞೆ ಅಲ್ಲ, ನಾವು ಹೇಳ್ತಾ ಇರುವಂತದ್ದು ಪೌರಾಣಿಕವಾಗಿರುವಂತಹ ಸ್ವಚ್ಛತಾ ಪ್ರಜ್ಞೆ. ನೀವು ಗರುಡ ಪುರಾಣವನ್ನು ಓದಿ, ಅಲ್ಲಿ ನರಕದ ವರ್ಣನೆ ಇದೆ. ಗರುಡ ಪುರಾಣ ಏನು, ಮಹಾಭಾರತ ಓದಿಬೇಕಾದ್ರೆ ಅಥವಾ ರಾಮಾಯಣ ಓದಿಬೇಕಾದ್ರೆ ನರಕದ ವರ್ಣನೆ ಎಲ್ಲಿ ಬಂದರೂ ಕೂಡ ಅಲ್ಲೆಲ್ಲ ದುರ್ಗಂಧ, ಮಾಲಿನ್ಯ ಇದೇ ಇರುವಂತದ್ದು ಅಂತ. ಈ ಲೋಕದಲ್ಲಿ ನರಕದ ಪ್ರತಿನಿಧಿ ಅದು. ತಂದು ಅದನ್ನು ನಾವು ದೇವಸ್ಥಾನದ ಒಳಗೆ ಹೊರಗೆ ಇಡ್ಬೇಕಾ ಅಥವಾ ನಾವು ಹಾಗೆ ಇರ್ಬೇಕಾ? ದೇವರ ಸನ್ನಿಧಿಯಲ್ಲಿ ಶುಚಿತ್ವ ಸ್ವರ್ಗಕ್ಕೆ ಹತ್ತಿರ ಇರ್ತಕ್ಕಂಥದ್ದು, ಮಾಲಿನ್ಯ ನರಕವೇ ಅದು, ಬೇರೆ ಏನೂ ಅಲ್ಲ ಅಂತ. ತುಂಬಾ ಸ್ವಚ್ಛತೆ ಇರ್ತದೆ ಮತ್ತು ಒಪ್ಪ ವರ್ಣ, ಇಡೀ ಪರಿಸರದಲ್ಲಿ ಒಪ್ಪ ವರ್ಣ ಇರ್ತದೆ. ಇಲ್ಲಿ ಬೇರೆ ಲೋಕಕ್ಕೆ ಬಂದಾಗ ಅನಿಸ್ಬೇಕು, ಯಾರ ಇಲ್ಲಿಗೆ ಬಂದರೂ ಕೂಡ ಇನ್ಯಾವುದೋ ಲೋಕಕ್ಕೆ ಬಂದಾಗ ಅವ್ರಿಗೆ ಅನ್ನಿಸ್ಬೇಕು ಅಂತ ವಾತಾವರಣ ಇಲ್ಲಿದೆ. ಮತ್ತೆ ಸೂಚನೆಗಳು ಸುಲಭವಾಗಿ ಗೊತ್ತಾಗುವಂತೆ, ಎಲ್ಲಿಗೆ ಹೋಗ್ಬೇಕು, ಎಲ್ಲಿ ಬರ್ಬೇಕು, ಏನ್ ಮಾಡ್ಬೇಕು ಅಂತ ಗೊತ್ತಾಗುವ ಹಾಗೆ ಸೂಚನೆಗಳು. ಮೊದಲನೇ ಸೂಚನೆ, ನಾನು ನಿನ್ನೆ ಬಂದು ವಾಹನದಲ್ಲಿ ಬಂದು ಇಳಿಯುವಾಗ ಎದುರಿದ್ದು ಕನ್ನಡ ಕನ್ನಡ ಬರ್ರಿ ನಮ್ಮ ಸಂಗಡ ಅಂತ. ನಿನ್ನೆ ಬಂದಿಡುವಾಗ ನಮ್ಗೆ ತುಂಬಾ ಸಂತೋಷ ಆಯ್ತು ಅಂತ. ಅದನ್ನು ಅನುಸರಣೆ ಮಾಡ್ಬೇಕು ಎಲ್ಲರೂ ಕೂಡ. ನೀವು ನಮ್ಮ ಮೂಲವನ್ನು ಮರಿಬಾರದು. ನಮ್ಮ ಭಾಷೆ ನಮಗೆ ಮಾತಾಡ್ಲಿಕ್ಕೆ ಬರದೇ ಇದ್ರೆ ನಾವು ಮನುಷ್ಯರೇ ಎಲ್ಲ ಅಂತ ಅರ್ಥ. ಅದಕ್ಕೆ ಅಂತ ಶುದ್ಧವಾಗಿ ನಮ್ಮ ಭಾಷೆ ನಮಗೆ ಮಾತಾಡ್ಲಿಕ್ಕೆ ಬರದೇ ಇದ್ರೆ ನಮ್ಮ ಮನುಷ್ಯತ್ವೇ ಪೂರ್ಣ ಅಲ್ಲ, ನಮ್ಮ ಪಿತೃಗಳು ನಮ್ಮನ್ನು ಒಪ್ಕೊಳ್ಳೋದಿಲ್ಲ ಅಂತ ಅರ್ಥ. ಅದಕ್ಕೆ ಅಂತ ಹಾಗಾಗಿ ತುಂಬಾ ಸಂತೋಷ ಆಯ್ತು. ನಮ್ಮ ಒಂದು ಅಂಗಸಂಸ್ಥೆ, ಶಿಷ್ಯವರ್ಗ ಇಲ್ಲಿ ಗುರು ಪ್ರತಿಪಾದನೆ ಮಾಡುವ ತತ್ವವನ್ನ ಅನುಷ್ಠಾನಕ್ಕೆ ತಂದಿರುವಂಥದ್ದು, ಅದಕ್ಕೆ ಪ್ರೇರಣೆ ಕೊಡ್ತಾ ಇರುವಂಥದ್ದು ನಮಗೆ ತುಂಬಾ ಸಂತೋಷ ಆಯ್ತು. ಹಾಗೆ ಅಭಿವೃದ್ಧಿ ಕಾರ್ಯಗಳು ಕೂಡ ಆಗ್ತಾ ಇದ್ದಾವೆ. ಸುತ್ತಮುತ್ತ ದೇವಸ್ಥಾನದ ಸುತ್ತಮುತ್ತ ಭಕ್ತರಿಗೆ ಏನೆಲ್ಲ ಬೇಕಾಗ್ಬೋದು, ಗುರುಗಳಿಗೆ ಏನ್ ಬೇಕು ಅದು, ಭಕ್ತರಿಗೆ ಏನ್ ಬೇಕು ಅದು, ಎಲ್ಲವೂ ಒಂದೊಂದಾಗಿ ಆಗ್ತಾ ಹೋಗ್ತಾ ಇದೆ. ಅನೇಕ ವರ್ಷಗಳಿಂದ ಈ ಅಭಿವೃದ್ಧಿ ಕಾರ್ಯಗಳು ಇಲ್ಲಿ ಆಗ್ತಾ ಇದೆ, ಅದು ತುಂಬಾ ಸಂತೋಷ. ಹೀಗೆ ಜಾಗೃತ ಭಕ್ತ ವರ್ಗ, ದೇವಿಯ ಭಕ್ತರು ನಿದ್ದೆ ಮಾಡ್ತಾ ಇಲ್ಲ. ದೇವಿಯ ಭಕ್ತರಿಗೆ ಪ್ರೀತಿ ಇದೆ, ಭಕ್ತಿ ಇದೆ, ನಿಷ್ಠೆ ಇದೆ. ಆ ಸಮಿತಿ ಕೂಡ ಹಾಗೆ, ಭಕ್ತರು ಆಮೇಲೆ ಸಮಿತಿ ಎಷ್ಟು ಸತಿ ನಿದ್ದೆ ಮಾಡ್ತಾ ಬಿಡ್ತದೆ. ಅವಾಗ ಹೇಗೆ ಅಭಿವೃದ್ಧಿ ಕಾರ್ಯಗಳು ಆಗೋದಾದ್ರೂ ಹೇಗೆ? ಆ ಪರಿಸ್ಥಿತಿ ಇಲ್ಲ. ಎಚ್ಚೆತ್ತಿದೆ ಇಲ್ಲಿಯ ಸೇವಕ ವೃಂದ ಮತ್ತು ಎಚ್ಚೆತ್ತಿದೆ ಭಕ್ತ ವೃಂದ. ಹಾಗಾಗಿ ನಾವೇ ಇಲ್ಲಿ ಮೊದಲು ಬಂದು ನೋಡಿದ್ದೇವೆ ಹೇಗಿತ್ತು. ಕೆಲವು ವರ್ಷಗಳ ಹಿಂದೆ ವಾಸಬಾರರ ಕಾಲ, ಅದಕ್ಕಿಂತ ಚೂರು ಹಿಂದಕ್ಕೆ ಹೋಗಿ ನೋಡಿದಾಗ ಏನಿತ್ತು ಇಲ್ಲಿ? ಏನಿರ್ಲಿಲ್ಲ. ನಿನ್ನೆ ನಾವು ಇಲ್ಲಿಗೆ ಬರುವಾಗ ನರಸಿಂಹ ದೇವಸ್ಥಾನಕ್ಕೆ ಹೋಗಿ ಬಂದ್ವು. ವಿನಾಯಕ ಯಾವರದು ನರಸಿಂಹ ದೇವಸ್ಥಾನದ್ದು? ವರಂಬಳ್ಳಿ ಪರಂಬಳ್ಳಿಯ ಬರಂಬಳ್ಳಿ ಊರಿನ ಹೆಸರೇ ಹಾಗಾಗಿದೆ ನೋಡಿ. ಒಂದ್ ಕಾಲದಲ್ಲಿ ಪರಂಬಳ್ಳಿ ಆಗಿರ್ಬೋದು, ಈಗ ಮರಂಬಳ್ಳಿ ಆಗಿದೆ. ಅದು ಅಂತ ಬರೀ ಮರಬಳ್ಳಿ ಮಾತ್ರ ಇರುವಂತದ್ದು ಹಾಗಾಗಿದೆ. ಅದನ್ನ ಯಾಕೆ ನೆನ್ಪು ಮಾಡ್ಕೊಂಡು ಅಂದ್ರೆ ಆ ದೇವಸ್ಥಾನ ಎಕರೆಗಟ್ಟಲೆ ವಿಸ್ತೀರ್ಣದಲ್ಲಿ ಇದ್ದಿರ್ಬೋದು ಒಂದು ಕಾಲದಲ್ಲಿ. ಅದ್ಭುತವಾಗಿರುವಂತ ಶಿಲಾಮಯ ದೇವಸ್ಥಾನ ಒಂದು ಕಾಲದಲ್ಲಿ ಹೇಗಿರ್ಬೋದು ಅಂದ್ರೆ ಕಲ್ಪನೆಗೆ ಮೇರಿದ್ದು. ನರಸಿಂಹನ ವಿಗ್ರಹ ಭಗ್ನ ಶೇಷ ಉಳಿದಿದೆ ಇವತ್ತು. ಅಂತ ವಿಗ್ರಹ ನಿಮ್ಗೆ ಈ ಪ್ರಪಂಚದಲ್ಲೇ ಸಿಗಲಿಕ್ಕಿಲ್ಲ. ಅಷ್ಟು ಸುಂದರವಾಗಿರ್ತಕ್ಕಂಥ, ಶಾಸ್ತ್ರೀಯವಾಗಿರ್ತಕ್ಕಂಥ ಸಿದ್ಧಾಸನ ಸ್ಥಿತನಾದ ಯೋಗ ನರಸಿಂಹನ ಅದ್ಭುತವಾದ ವಿಗ್ರಹ ಭಗ್ನಶೇಷವಾಗಿ ಅಲ್ಲಿ ಉಳಿದಿದೆ. ಇವತ್ತು ಅಲ್ಲೊಂದು ಬಾವಿ ಇದೆ, ಅಂತ ಬಾವಿ ನಾವು ಇಲ್ಲಿ ನೋಡ್ಲಿಲ್ಲ. ಅಷ್ಟು ಸುಂದರವಾಗಿರುವಂತಹ ಅದ್ಭುತವಾಗಿರ್ತಕ್ಕಂಥ ಬಾವಿ ಇದು. ಆದ್ರೆ ಇವತ್ತು ಅಲ್ಲಿ ಹೋಗಿ ನೋಡಿದ್ರೆ ಅದು ಹೇಗಿದ್ದುದು ಹೇಗಾಯ್ತು ಅಂತ, ಹಾಳು ಹಂಪಿಯ ನೆನಪಾಗ್ತದೆ ಅಂತ. ವಿಜಯನಗರ ಸಾಮ್ರಾಜ್ಯದ ಅವಶೇಷ ಹಾಳು ಹಂಪಿಯ ನೆನಪಾಗುವಂತೆ ಆ ಮರಂಬಳ್ಳಿಯ ನರಸಿಂಹ ದೇವಸ್ಥಾನ ಇದೆ. ಅದನ್ನ ಯಾಕೆ ನೆನಪಾಡ್ಕೊಂಡು ಅಂದ್ರೆ ಉಚ್ಛ್ರಾಯದಿಂದ ಪತನ ಹೇಗಾಗ್ತದೆ ಅಂತ, ಅದಕ್ಕೆ ಉದಾಹರಣೆ ಅದು ಅಂತ. ಈ ಪತನದಿಂದ ಉಚ್ಛ್ರಾಯ ಹೇಗಾಗ್ತದೆ ಅಂದ್ರೆ ಈ ದೇವಿ ಮನೆ ದೇವಸ್ಥಾನಕ್ಕೆ ಬಂದು ನೋಡಿ ಇಲ್ಲಿ ಅಂತ. ನಮ್ಮ ಕಾಲದಲ್ಲಿ ನಾವು ಕಣ್ಣಾರ ನೋಡಿದ್ದೇವೆ ತುಂಬಾ ಕ್ಷೀಣಾವಸ್ಥೆಯಲ್ಲಿ ದೇವಸ್ಥಾನ ಇದ್ದಿದ್ದನ್ನ. ಇವತ್ತು ಇದು ವಿಸ್ತಾರವಾಗಿ ಬೆಳೆದಿದೆ, ತುಂಬಾ ವೈಭವವಾಗಿ, ತುಂಬಾ ಮನೋಜ್ಞವಾಗಿ, ಸುಂದರವಾಗಿ ಇದು ಬೆಳೆದಿದೆ.
ಹಾಗಾಗಿ ಹೀಗೆ ಬೇಕು ಅಂತ. ಶುಕ್ಲ ಪಕ್ಷದ ಚಂದ್ರನ ಹಾಗೆ ನಮ್ಮ ಕ್ಷೇತ್ರಗಳಾಗಬೇಕು ಹೊರತು ಕೃಷ್ಣ ಪಕ್ಷದ ಚಂದ್ರನ ಹಾಗೆಯೋ ಅಮಾವಾಸ್ಯ ಚಂದ್ರನ ಹಾಗೆಯೋ ಆಗೋದಲ್ಲ. ಆಗಬೇಕಾಗಿರೋದಲ್ಲ ದೇವಸ್ಥಾನಗಳು. ದೇವರಿಗೇನು ಕೊರತೆ ಇಲ್ಲ, ನಮಗೆ ಮರ್ಯಾದೆಗೇಡು, ನಮಗೆ ಕಲಂಕ ಅದು. ಆ ಮೂರನೇ ದೇವಸ್ಥಾನ ಭಗ್ನಶೇಷ ಅಂದ್ರೆ ಕಲಂಕ ನಮಗದು. ಹಾಗಾಗಿ ಈ ಅಭ್ಯುದಯವನ್ನು ಕಂಡಾಗ ಹೃದಯ ತುಂಬಿ ಬರ್ತದೆ. ಆಕೆಯ ಆಶೀರ್ವಾದವನ್ನು ಪಡ್ಕೊಳ್ಳಿ. ಆಕೆ ನಿಮಗೆಲ್ಲ ಏನ್ ಕೊಡ್ಲಿ? ಬೆಳದಿಂಗಳನ್ನು ಕೊಡ್ಲಿ. ಆಕೆಯ ಕಿರೀಟದಲ್ಲಿ ಶೋಭಿಸುವ ಚಂದ್ರಕಲೆ ಇದೆಯಲ್ಲ, ಅದು ಯಾಕಿದೆ ಅಂದ್ರೆ ನಮ್ಮ ಬದುಕಿನ ತಾಪವನ್ನು ಕಳೀಲಿಕ್ಕೆ ಇರುವಂಥದ್ದು. ನಮ್ಮ ಜೀವನದ ಬೇಗೆ ದುಃಖ ಯಾವಾಗಲೂ ಬಿಸಿಯದು. ಆ ಕಷ್ಟ ಇದೆಯಲ್ಲ ಅದು ಸುಡುತ್ತದೆ ನಮ್ಮನ್ನ. ಜೀವನದಲ್ಲಿ ನಾವೆಲ್ಲ ನೊಂದವರು ಬೆಂದವರು, ನಮ್ಮ ಬದುಕೆಲ್ಲ ಸುಟ್ಟು ಕರಕಲಾಗಿರುವಂಥದ್ದು. ಆದ್ರೂ ನಾವೇನೋ ಒಂದು ಆಸೆಯಿಂದ ಬದುಕಿದ್ದೇವೆ. ದುಃಖ ಅನುಭವಿಸ್ತಾರವ್ರು ಯಾರಿದ್ದಾರೆ? ಎಲ್ಲರಿಗೂ ಒಂದಲ್ಲ ಒಂದು ರೀತಿಯಲ್ಲಿ ದುಃಖ ಬಂದೇ ಬಂದಿದೆ ಜೀವನದಲ್ಲಿ ಅಂತ. ಹಾಗಾಗಿ ಇಂತಹ ನಮಗೆ ಬೇಕಾಗಿದ್ದೇನು ಅಂದ್ರೆ ಬೆಳದಿಂಗಳು ಬೇಕು. ಅದೆಲ್ಲಿದೆ ಅಂದ್ರೆ ತಾಯಿಯ ಕಿರೀಟದಲ್ಲಿ ಚಂದ್ರಕಲೆಯ ರೂಪದಲ್ಲಿದೆ. ಅವಳಿಗೆ ಶರಣಾದ್ರೆ ಬೆಳದಿಂಗಳನ್ನು ಚೆಲ್ತಾಳೆ. ಅವಳು ನಮ್ಮ ಜೀವನವನ್ನ ಸಂಪೂರ್ಣ ತಂಪಾಗಿ ಮಾಡ್ತಾಳೆ. ಆ ತಂಪು ಶಾಶ್ವತ. ಹೊರಗಿನ ಚಂದ್ರನ ತಂಪು ಶಾಶ್ವತ ಅಲ್ಲ, ಅದು ಹೆಚ್ಚು ಕಡಿಮೆ ಆಗ್ತಾ ಇರ್ತದೆ, ಕೆಲವು ಸಲ ಇರೋದಿಲ್ಲ. ಆದ್ರೆ ಇದು ಹಾಗಲ್ಲ, ನಿತ್ಯ ಶಾಶ್ವತವಾದ ತಂಪನ್ನು ಕೊಡುವಂತಹ ಆ ಚಂದ್ರ ಕಲಾಧರೆಯ ತಿಗ್ಮೇ ತದಾಂಶು ಕಲೆಯ ವಿಲಸತ್ ಕಿರೀಟ, ಆಕೆಯ ಆಶ್ರಯವನ್ನ ನಾವೆಲ್ಲರೂ ಪಡ್ಕೊಳ್ಳೋಣ ಎಂಬುದಾಗಿ ಈ ಸಮಯದಲ್ಲಿ ನೆನಪಿಸ್ಕೊಂಡು ನಿಮ್ಮೆಲ್ಲರನ್ನು ಕೂಡ ಹೃದಯದ ಆಳದಿಂದ ಆಶೀರ್ವಾದ ಮಾಡಿ. ದೇವಿಯ ದಾರಿ ನಿಮಗೆಲ್ಲ ಇರಲಿ. ಗುರು ಕೊಡಬೇಕಾಗಿದ್ದು ದಾರಿಯನ್ನ. ಯಾವ ದಾರಿಯಲ್ಲಿ ನೀವು ನಡೆದ್ರೆ ಕೊನೆಯಲ್ಲಿ ನಿಮ್ಗೆ ದೇವಿ ಸಿಗ್ತಾಳೋ ಅಂಥ ದಾರಿ ನಿಮ್ಗೆಲ್ಲ ಇರಲಿ. ಆ ದಾರಿ ಮರೆಯಾಗದೇ ಇರಲಿ. ಆ ದಾರಿಗೆ ವಿಘ್ನ ಬರದೇ ಇರಲಿ. ಬಂದ ವಿಘ್ನಗಳು ಪರಿಹಾರ ಆಗಲಿ ಎಂಬುದಾಗಿ ತಾಯಿಯಲ್ಲಿಯೇ ಪ್ರಾರ್ಥನೆ ಮಾಡಿ ನಿಮ್ಮೆಲ್ಲರನ್ನು ಹೃದಯದ ಆಳದಿಂದ ಆಶೀರ್ವದಿಸ್ತೇವೆ. ಎಲ್ಲರಿಗೂ ಒಳಿತಾಗಲಿ ಅಂತ ಪುಣ್ಯ ಆಗ್ತದೆ. ಹರೇ ರಾಮ. ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀಮದ್ ರಾಘವೇಶ್ವರ ಭಾರತಿ ಸ್ವಾಮಿ ಮಹಾರಾಜ್ ಕೀ